Vishwam Unde Jagadguru Ariho. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ಓಕೆ, ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ. ಅವರಿಂದ ನಿಮಗೆ ಯಾವ ಒಂದು ಆನ್ಸರ್ ಬೇಕಾಗಿದೆ, ಓಕೆ, ಆ ಒಂದು ವಿಚಾರದ ಬಗ್ಗೆ ಇವತ್ತು ನಾವು ಟ್ಯಾರೋಟ್ ಗೈಡೆನ್ಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬ್ಯೂಟಿಫುಲ್ ಆಗಿ 3 ಕಾರ್ಡ್ಸ್, 3 ಕ್ಯಾಂಡಲ್ಸ್ ನಿಮಗೆ ಇದೆ ಅಲ್ವಾ. ಸೊ 1 ಕ್ಯಾಂಡಲ್ ಇಲ್ಲಿ ಬ್ಲೂ ಕಲರ್ ಕ್ಯಾಂಡಲ್ ಇದೆ, ರೋಸ್ ಪಿಂಕ್ ಕ್ಯಾಂಡಲ್ ಇದೆ ಅಂಡ್ ರೆಡ್ ಕಲರ್ ಕ್ಯಾಂಡಲ್ ಇದೆ. 1 ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿ ನಿಮಗೆ ಫಸ್ಟ್ 3 ಸೆಕೆಂಡ್ಸ್ ಅಲ್ಲಿ ಯಾವ ಒಂದು ಕ್ಯಾಂಡಲ್ ಚೂಸ್ ಮಾಡಬೇಕು ಅನಿಸ್ತು ಅದೇ ಕರೆಕ್ಟ್, ಓಕೆನಾ. ಆ ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾವು ನಿಮ್ಮ ಕ್ವಶನ್ಸ್ಗೆ ಆನ್ಸರ್, ನಿಮ್ಮ ಪಾರ್ಟ್ನರಿಂದ ನಿಮಗೆ ಕೆಲವೊಂದು ಆನ್ಸರ್ ಬೇಕಾಗಿರುತ್ತಲ್ವಾ, ಆ ಆನ್ಸರ್ನ ಅವರ ಭಾವನೆಗಳನ್ನ ಫ್ಯೂಚರ್ ಏನು ಡಿಸೈಡ್ ಆಗಿದೆ ಅಂತ ನಾವು ಇವತ್ತು ರೀಡಿಂಗಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೀವು ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇರಿ, ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ರಿಚ್ ವರ್ಲ್ಡ್ 1132 ಸೊ ಜಸ್ಟ್ 7 days ಮ್ಯಾಜಿಕಲ್ ರಿಲೇಶನ್ಶಿಪ್ನ ಕಂಪ್ಲೀಟ್ ಮಾಡಿದೆ ಅಲ್ವಾ. ಸೊ ಈಗ ನೆಕ್ಸ್ಟ್ ಮಂತ್ ಏಪ್ರಿಲ್ 24 ಅಲ್ಲಿ, ಓಕೆನಾ, ಮನಿ ಅಂಡ್ ನಿಮ್ಮ ಅಂತರ್ಜ್ಞಾನ, ನಿಮ್ಮ ಒಂದು ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ಓಕೆನಾ, ನಿಮಗೆ ವಿಷನ್ಸ್ ಬರ್ತಿರ್ಬೋದು, ಡ್ರೀಮಲ್ಲಿ ನಾಳೆ ಆಗುವಂಥದ್ದು ಇವತ್ತು ನಿಮಗೆ ಗೊತ್ತಾಗ್ತಿರ್ಬೋದು ಅಲ್ವಾ. ನೀವೊಂದು ಗಾಡ್ ಚೂಸ್ ಚೈಲ್ಡ್ ರೀತಿ ಡಿವೈನ್ ಪವರ್ಸ್ ಹೊಂದಿರುವ ಒಂದು ಎನರ್ಜೀಸ್ನ ಹೊಂದಿರೋರಾಗಿರ್ತೀರಾ ಅಲ್ವಾ. ಸೊ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಅಂಡ್ ಮನಿ, ಅದರ ಜೊತೆ ಮನಿ ಎನರ್ಜಿನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬಟ್ ಈ ಒಂದು ಟೆಕ್ನಿಕ್ಸ್ ನಾವೇನು ಯೂಸ್ ಮಾಡ್ತೀವಿ, ಮೈಂಡ್ ಟೆಕ್ನಿಕ್ಸ್ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ತುಂಬಾ ವಿಧವಾದ ಕ್ವಾಂಟಮ್ ಒಂದು ಮೆಡಿಟೇಷನ್ ರೀತಿ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್. ಇದನ್ನೆಲ್ಲ ನಾವು, ಓಕೆನಾ, ನಿಮ್ಮ ಹೆಲ್ತ್ಗೆ ಉಪಯೋಗಿಸ್ಕೋಬಹುದು, ಮನಿಗೆ ಉಪಯೋಗಿಸ್ಬೋದು, ರಿಲೇಶನ್ಶಿಪ್ಗೆ, ನಿಮ್ಮ ಬ್ಯೂಟಿಗೆ, ಓಕೆನಾ, ನಿಮ್ಮ ಡಯಟ್ ಬಗ್ಗೆ ಅಂಡ್ ಪ್ರತಿಯೊಂದಕ್ಕೂ, ನಿಮ್ಮ ಜಾಬ್, ಕೆರಿಯರ್, ಓಕೆನಾ, ನಿಮ್ಮ ಡಿವೈನ್ ಎನರ್ಜಿ ಜಾಸ್ತಿ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನಾವು ಈ ಒಂದು ಟೆಕ್ನಿಕ್ನ ಉಪಯೋಗಿಸ್ಕೋಬೋದಾಗಿರುತ್ತೆ. ಸೊ ಬೇಗ ಬೇಗ ಎಲ್ಲರೂ ಜಾಯ್ನ್ ಆಗಿ, ಓಕೆ. ಜೂಮಲ್ಲಿ ಇರುತ್ತೆ, ನೈಟ್ 9ಗೆ ಇರುತ್ತೆ, ಎಲ್ಲರಿಗೂ ರೆಕಾರ್ಡ್ಸ್ ಅವೈಲೇಬಲ್ ಇರುತ್ತೆ, ಓಕೆ. ಸೊ ನಿಮಗೆಲ್ಲ 2 ಟ್ಯಾರೋ ಕಾರ್ಡ್ಸ್ ಫ್ರೀ ಇರುತ್ತೆ ಈ ಒಂದು ಸೆಷನ್ಗೆ ಜಾಯ್ನ್ ಆಗಿರೋರಿಗೆ, ಓಕೆ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ, ನೋಡೋಣವಾ. ಎಸ್, ಸೊ ಫಸ್ಟ್ ಕಾರ್ಡ್ ಹೋಗೋಣ. ಸೊ ಯಾರು ಫಸ್ಟ್ ಕ್ಯಾಂಡಲ್, ಇದು ಫಸ್ಟ್ ಕಾರ್ಡ್ ಬ್ಲೂ ಕಲರ್ ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ, ನಿಮ್ಮ ಪ್ರೀತಿ ರಿಲೇಶನ್ಶಿಪ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಇದೆ ಅಂತ ನೋಡ್ಬೋದಾಗಿರುತ್ತೆ. ಸೊ ಬ್ಲೂ ಕಲರ್ ಕ್ಯಾಂಡಲ್ ಏನ ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ರತಿಯೊಂದನ್ನು ಬದಲಾಯಿಸುವಂಥದ್ದು, ಹೀಲ್ ಮಾಡುವಂಥದ್ದು, ಓಕೆ. ನೀವು ನಿಮ್ಮ ಲೈಫ್ ಹೇಗಾದರೂ ಇರಲಿ, ಓಕೆನಾ, ನೀವು ಅನ್ಕೊಂಡ ವ್ಯಕ್ತಿನ ಪಡಿತೀರಾ, ನೀವು ಅನ್ಕೊಂಡ ಪ್ರೀತಿನ ಪಡಿತೀರಾ, ಅದಕ್ಕಾಗಿ ತುಂಬಾ ಪ್ರಯತ್ನಗಳನ್ನ ಮಾಡುವಂಥದ್ದು, ಬ್ಲೂ ಪೆನ್ ರೈಟಿಂಗ್ ಆನ್ಸರ್ನ ಹುಡುಕುವಂಥದ್ದು, ನಿಮ್ಮ ಕರ್ಮ, ಈ ಪ್ರೀತಿ ಕರ್ಮಕ್ಕೆ ಕಾರಣವಾದ್ರೂ ಯಾವುದು, ಯಾಕೆ ನೀವು ಪ್ರೀತಿ ವಿಚಾರದಲ್ಲಿ ಕಂಫರ್ಟ್ ಇಲ್ಲ ಅಂತ, ಓಕೆನಾ, ಆ ರೀತಿ ಕಾರಣನ ಹುಡುಕೋದಾಗಿರುತ್ತೆ, ಒಳ್ಳೆ ಆನ್ಸರ್ನ ಕಂಡುಹಿಡಿಯೋದಾಗಿರುತ್ತೆ, ಹೀಲ್ ಮಾಡೋದಾಗಿರುತ್ತೆ ನಿಮ್ಮ ಪ್ರೀತಿನ. ನೀವು ಆ ರೀತಿ ಒಂದು ಎನರ್ಜಿನ ಹೊಂದಿರೋರಾಗಿದ್ದೀರಾ ನೀವು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಬ್ಲೂ ಎನರ್ಜಿ, ಓಕೆ, ಅದನ್ನ ನೋಡ್ಬೋದು. ಸೊ ನೀವು ರಾಂಗ್ ದಾರಿ ಹಿಡಿಯೋದಿಲ್ಲ ಇದರಲ್ಲಿ. ಸೊ ನೀವು ಯೂನಿವರ್ಸಲ್ ಸೀಕ್ರೆಟ್ನ ತಿಳ್ಕೊಂಡಿರ್ತೀರಾ, ಓಕೆ. ನೀವೇ ಹೀಲ್ ಮಾಡ್ಕೊತೀರಾ ನಿಮ್ಮ ರಿಲೇಶನ್ಶಿಪ್ನ, ಓಕೆ. ತುಂಬಾ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ಇದರಲ್ಲಿ ಅಲ್ವಾ. ಸೊ ನೋಡೋಣ, ಅರೌಂಡ್ ಸ್ಪ್ರಿಂಗ್ಸ್. ಸೊ ಇಲ್ಲಿ ನಾನು ನೋಡ್ತಿರೋ ಪ್ರಕಾರ ನಿಮ್ಮ ಪ್ರೀತಿಯಲ್ಲಿ ತುಂಬಾ ಬೇಗನೆ ಒಂದು ಗುಡ್ ನ್ಯೂಸ್ ಬರುತ್ತೆ, ಓಕೆನಾ. ಸೊ ಅಂದ್ರೆ ಹೊಸದು, ಓಕೆನಾ, ಚಿಗುರೋ ಅಂಥದ್ದು, ಇಲ್ಲಿ ಫ್ಲವರ್ಸ್ ಇದಾವೆ, ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ, ಓಕೆನಾ, ಹ್ಯಾಪಿನೆಸ್ ಸಿಗೋ ಅಂಥದ್ದು ಜೀವನದಲ್ಲಿ ಅಲ್ವಾ. ಸೊ ನೀವು ನಿಮ್ಮ ಪರಿಸ್ಥಿತಿ ಈಗ ಹೇಗಾದರೂ ಇರ್ಬೋದು, ಓಕೆನಾ. ಈ ಕ್ಷಣದಿಂದ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಮಧ್ಯೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಮ ಮಧ್ಯೆ ಇರುವ ಥರ್ಡ್ ಪಾರ್ಟಿ ರಿಮೂವ್ ಆಗುತ್ತೆ. ನಿಮ್ಮ ಒಂದು ದೂರ ಡಿಸ್ಟೆನ್ಸ್ ಏನಿದ್ದೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ, ಅದೆಲ್ಲ ದೂರ ಆಗಿ, ಓಕೆನಾ, ಹೊಸ ಒಂದು ಗುಡ್ ನ್ಯೂಸ್ ಅವಕಾಶಗಳು ನೀವಿಬ್ರು ಒಂದಾಗುವಂಥದ್ದಕ್ಕೆ ಯೂನಿವರ್ಸ್ ಕನೆಕ್ಟ್ ಮಾಡುತ್ತೆ, ಡಿವೈನ್ ಟೈಮ್ ಕನೆಕ್ಟ್ ಮಾಡುತ್ತೆ ನಿಮ್ಮ ರಿಯೂನಿಯನ್ನ, ಓಕೆನಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನಿಮಗೆ ಪಾರ್ಟ್ನರ್ ಇನ್ನೂ ಯಾರು ಸಿಕ್ಕಿಲ್ಲ, ಅಥವಾ
ಕಂಪ್ಲೀಟ್ಲಿ ಬ್ರೇಕಪ್ ಆಗಿದೆ, ಹೊಸ ಪಾರ್ಟ್ನರ್ಗಾಗಿ ಹುಡುಕ್ತಿದೀವಿ ಅಂದ್ರೆ ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿಯ ಆಗಮನ ಇದೆ ಅಂತ ಇಲ್ಲಿ ಟ್ಯಾರೋಟ್ ಗೈಡೆನ್ಸ್ ನಿಮ್ಗೆ ಮೆಸೇಜ್ ಮಾಡ್ತಿದೆ. ಓಕೆನಾ? ಎಸ್. ಡೆತ್, ರೀಬರ್ತ್, ಫ್ಯಾಮಿಲಿ ಕಾರ್ಡ್, ಏಸ್ ಆಫ್ ಪೆಂಟಿಕಲ್, ಸಿಕ್ಸ್ ಆಫ್ ಒನ್ಸ್, ಎಸ್. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಕಾರ್ಡ್ಸ್ ಇಲ್ಲಿ. ಸೊ ನೋಡಿ, ಡೆತ್ ಮತ್ತೆ ರೀಬರ್ತ್, ಇನ್ಫಿನಿಟಿ ಸಿಂಬಲ್ ಇದೆ, ಡೆತ್ ಮತ್ತೆ ರೀಬರ್ತ್. ಓಕೆನಾ? ಸಂಪೂರ್ಣವಾಗಿ ಮುಗಿದೇ ಹೋಯ್ತು, ಸೋತು ಹೋಗ್ಬಿಟ್ಟಿದ್ದೀರಾ ಆ ಪ್ರೀತಿಗಾಗಿ, ಆ ವಿಚಾರಕ್ಕಾಗಿ. ಇನ್ನು ನೀವಿಬ್ರು ಒಂದಾಗುವಂತಹ ಸಾಧ್ಯಗಳೇ ಇಲ್ಲ ಅಂತ ಅನ್ಕೊಳ್ಳೋ ಟೈಮ್. ಓಕೆನಾ? ಆ ಟೈಮಲ್ಲಿ ಏನಾಗ್ತಿದೆ ಇಲ್ಲಿ, ಡೆತ್ ಅಂಡ್ ರೀಬರ್ತ್. ಸೊ ಎಲ್ಲ ಮುಗಿದು ಹೋಯ್ತು, ಇನ್ನ ಪ್ರೀತಿ ಬೇಡ ಈ ಜೀವನಕ್ಕೆ, ಇಷ್ಟೇ ಸಾಕು ಅಂತ ಬೇಜಾರು ಮಾಡ್ಕೊಳ್ಳೋ ಟೈಮಲ್ಲಿ ಹೊಸ ಒಂದು ಚಿಗುರು ಸಿಗುವಂಥದ್ದು. ಓಕೆನಾ? ಸೊ ಅಂದ್ರೆ ಒಂದು 3 ರೀತಿ ವಿಧಾನಗಳಿರುತ್ತೆ ನೀವು ನಿಮ್ಮ ಪ್ರೀತಿದಲ್ಲಿ ಗೆಲ್ಲೋದಿಕ್ಕೆ. ಓಕೆನಾ? ಎಷ್ಟೇ ಕಷ್ಟ ಬಂದ್ರು ಅದನ್ನೆಲ್ಲ ಓಕೆನಾ ಹೆದರ್ಸ್ಕೊಂಡು ನೀವಿಬ್ರು ಒಂದಾಗುವಂಥದ್ದು. ಅದು ಬಿಟ್ರೆ ಓಕೆನಾ ಮ್ಯಾನಿಫೆಸ್ಟ್ ಮಾಡಿ ಈಸಿಯಾಗಿ ಒಂದಾಗುವಂಥದ್ದು. ಇನ್ನೊಂದು, ನೀವು ಸುಮ್ಮನೆ ಆಗ್ತೀರಾ ಪ್ರೀತಿ ಬಗ್ಗೆ ಯೋಚನೆ ಮಾಡೋದು, ಆಗ ಯೂನಿವರ್ಸ್ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸೋದು. ನೀವು ಸುಮ್ಮನೆ ಆಗ್ತೀರಾ ನಿಮ್ಮ ಪ್ರೀತಿ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳದೆ ಇರೋದು, ಅಂದ್ರೆ ಇಷ್ಟು ದಿನ ಪ್ರಯತ್ನಗಳು ಪಟ್ಟು ಸೈಲೆಂಟ್ ಆಗ್ತೀರಾ. ಆವಾಗ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ರೆಸ್ಪಾನ್ಸ್ ಬರುವಂತದ್ದು. ಇಷ್ಟು ದಿನ ವೇಟ್ ಮಾಡ್ತಿದ್ದೆ, ಕಾಲ್ ಮಾಡಿರ್ಲಿಲ್ಲ, ಈಗ ಎಲ್ಲ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಲ್ವಾ, ಈಗ ಕಾಲ್ ಬಂದಿದೆ, ಸಡನ್ ಚೇಂಜ್. ಓಕೆನಾ? ನೋಡಿ, ಇಷ್ಟು ಚೆನ್ನಾಗಿ ತುಂಬಾ ಗಿಡ ಇದು ಚೆನ್ನಾಗಿ ಫ್ಲವರ್ಸ್ ಬರ್ತಿದೆ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಅಲ್ವಾ, ವಸಂತ ಋತು ಅಂತ ಹೇಳ್ತೀವಿ. ಆ ಟೈಮ್ ಅಷ್ಟರಲ್ಲಿ ನೀವು ವೆಲ್ ಸೆಟೆಡ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಅಥವಾ ಈಗಳಿಂದಾನೇ ನಿಮ್ಮ ಪ್ರೀತಿಯ ಒಂದು ಅದ್ಭುತ ಕ್ಷಣಗಳು ಸ್ಟಾರ್ಟ್ ಆಗುವಂತಹ ಸಮಯ. ಓಕೆನಾ? ಸೊ ಇಲ್ಲಿ 10 ಆಫ್ ಕಪ್ಸ್, ಓ ಮೈ ಗಾಡ್, ಫ್ಯಾಮಿಲಿ ಕಾರ್ಡ್ ಬಂದಿದೆ, ಕಿಡ್ಸ್ ಇದೆ, ಬೀಚ್ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ರೈನ್ಬೋ ರೀತಿ ಒಂದು ಡಿಸೈನ್ ಮೇಲೆ ಅವರು ಕೂತಿದ್ದಾರೆ. ರೈನ್ಬೋ 7, ಪ್ರಕೃತಿ ನಿರ್ಧಾರ ಮಾಡಿದೆ ನಿಮ್ಮ ಹ್ಯಾಪಿನೆಸ್ನ. ಕಪ್ಸ್ ನೋಡಿ, ಬ್ಯೂಟಿಫುಲ್ ಆಗಿದೆ, ಬ್ಲೂ ಕಪ್ಸ್, ಬ್ಲೂ ಕ್ಯಾಂಡಲ್ ಅಲ್ವಾ, ತುಂಬಾ ಎನರ್ಜಿ ಇದೆ. ಓಕೆನಾ? ನೀವೇನಾದ್ರೂ ಯೋಚನೆ ಮಾಡಿರ್ಬೋದು ಸದ್ಯಕ್ಕೆ ಈ ಪ್ರೀತಿ ವರ್ಕೌಟ್ ಆಗೋದಿಲ್ಲ, ಈ ಜನ್ಮಕ್ಕೆ ಇಷ್ಟೇ. ಓಕೆನಾ? ನಾನೀಗ ಎಲ್ಲಿದ್ದೀನೋ ಅಲ್ಲೇ ಇರ್ಬೇಕಾಗಿರುತ್ತೆ, ನಮ್ಮಿಬ್ಬರ ರಿಯೂನಿಯನ್ ಸಾಧ್ಯ ಇಲ್ಲ, ಏನಾದ್ರೂ ಡಿಸೈಡ್ ಆಗಿರ್ಲಿ ನೀವು, ನಿಮ್ಮ ಮಧ್ಯೆ ಎಂತಹ ಗಲಾಟೆ ಆದ್ರೂ ಇರ್ಲಿ, ಮುಂದಕ್ಕೆ ನಿಮ್ದೊಂದು ಬ್ಯೂಟಿಫುಲ್ ಲೈಫ್ ಇರುತ್ತೆ. ಓಕೆನಾ? ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. 1 2 3 ಮೂರನೇ ಕಾರ್ಡ್ ಇದು, ಗುರುಬಲ ಕೂಡಿ ಬರುತ್ತೆ ನಿಮ್ಗೆ. ಓಕೆ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಪೆಂಟಿಕಲ್ಸ್ ರಿವರ್ಸ್ ಬಂದಿರೋದ್ರ ಅರ್ಥ ಏನ್ ಹೇಳುತ್ತಂದ್ರೆ, ನೀವು ನಿಮ್ಮ ಜಾಬ್, ಕೆರಿಯರ್, ಮನಿ ವಿಚಾರದಲ್ಲಿ ಲೋ ಎನರ್ಜಿನ ಹೊಂದುತ್ತಿದ್ದೀರಾ ಸದ್ಯಕ್ಕೆ. ಯಾಕೆ ಅಂದ್ರೆ ನಿಮ್ಮ ಮನಸ್ಸು ಸರಿ ಇಲ್ಲ ಅಲ್ವಾ. ನೀವ್ ಯಾವಾಗ ಹ್ಯಾಪಿ ಇರ್ತಿರೋ ಮನಿ ತಾನಷ್ಟಕ್ಕೆ ಬರುತ್ತೆ, ಎಲ್ಲ ವೆಲ್ ಸೆಟೆಡ್ ಮನಿ ವಿಚಾರದಲ್ಲಿ. ನಿಮ್ಮ ಖರ್ಚುಗಳು, ನಿಮ್ಗೆ ಕೊಡ್ಬೇಕಾದವರು ಮನಿ ಕೊಡ್ತಾರೆ, ಪ್ರತಿಯೊಂದು ಮನಿ ವಿಚಾರದಲ್ಲಿ ನೀವು ಲ್ಯಾಕ್ ಫೀಲ್ ಆಗ್ತಿದ್ದೀರಾ ಈಗ ಸದ್ಯಕ್ಕೆ. ಯಾಕೆ? ನಿಮ್ಮ ಎನರ್ಜಿ ಸರಿ ಇಲ್ಲ, ನಿಮ್ಮ ಎಮೋಷನ್ ಕಪ್ಸ್ ಇಲ್ಲಿ. ಓಕೆನಾ? ಮುಂದಕ್ಕೆ ಸರಿ ಹೋಗುತ್ತೆ ಸದ್ಯಕ್ಕೆ. ಇದರ ಎನರ್ಜಿನ ನೀವು ಬದಲಾಯಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಕೆರಿಯರ್ ಏನದು, ನಿಮ್ಮ ಕೆರಿಯರ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಜಾಬ್ ಬಗ್ಗೆ ಫೋಕಸ್ ಮಾಡಿ. ಓಕೆನಾ? ನೀವು ಸ್ಟ್ರಾಂಗ್ ಆಗಬೇಕು ಇಲ್ಲಿ. ನೀವು ಮನಿ ವೈಸ್, ನಿಮ್ಮ ಜಾಬ್ ರಿಲೇಟೆಡ್, ನಿಮ್ಮ ಹೆಲ್ತ್, ಪ್ರತಿಯೊಂದು ಸರಿಯಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಮುಂದೆ ನಿಮ್ಗೆಲ್ಲ ತುಂಬಾ ಬ್ಯೂಟಿಫುಲ್ ಡೇಸ್ ಇದಾವೆ. ಓಕೆ. 6 ಆಫ್ ವಾಂಡ್ಸ್ ಏನ್ ಹೇಳುತ್ತೆ, ಇದು ನನ್ನ ಬ್ಯೂಟಿಫುಲ್ ಫೇವ್ರೆಟ್ ಕಾರ್ಡ್ ಇದು. ಓಕೆನಾ? ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ ಸಪೋರ್ಟ್ ಸಿಗುತ್ತೆ. ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ನನ್ನ ಪ್ರೀತಿಗೆ ಇವ್ರ ಕಡೆಯಿಂದ ಸಪೋರ್ಟ್, ಓ ಮೈ ಗಾಡ್ ಅಂತ ಅನ್ಸ್ಬಿಡುತ್ತೆ. ನೀವು ಗೆಸ್ಸೇ ಮಾಡಿರೋದಿಲ್ಲ, ಇವರು ನಿಮ್ಮ ಪರವಾಗಿ ನಿಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ, ಅಥವಾ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡ್ತಿದ್ದೀನಿ. ಓಕೆನಾ? ಇಲ್ಲಿ ಶುಕ್ರ ಗ್ರಹ ರೆಮಿಡೀಸ್ನ ನೀವು ಮಾಡ್ಬೋದಾಗಿರುತ್ತೆ. ಓಕೆನಾ? ಫ್ರೈಡೆ ಹೊತ್ತು ಯಾರಿಗಾದ್ರೂ ಯಾವ್ದಾದ್ರೂ ಒಂದು ಬಟ್ಟೆನೋ ಊಟನೋ ದಾನ ಮಾಡಿ, ಮನಿನ ದಾನ ಮಾಡೋದ್ರಿಂದ ಶುಕ್ರ ಗ್ರಹ ಆಕ್ಟಿವೇಟ್ ಆಗುತ್ತೆ. ಓಕೆನಾ? 6 ನಂಬರ್ ಏನ್ ಹೇಳ್ತೀವಿ, ಮದುವೆಗೆ, ಮಕ್ಕಳಿಗೆ, ಬ್ಯೂಟಿಗೆ, ಹೆಲ್ತ್ಗೆ, ಮನಿಗೆ, ಪ್ರತಿಯೊಂದಕ್ಕೂ ಒಂದು ರೂಪ ಆಗಿರುತ್ತೆ. ಓಕೆನಾ? ರೆಮಿಡಿ ಮಾಡಿ. ಓಕೆನಾ? 6 ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಸಿಗುತ್ತೆ, ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಹ್ಯಾಂಡ್ಸ್ ಇದಾವೆ, ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಓಕೆ, ಅದನ್ನ ನಾವಿವತ್ತು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಯಾವ ಒಂದು ಮೆಸೇಜ್ ಇದೆ ನಿಮ್ಗೆ ಎಲ್ಲ ಒರಾಕಲ್ ಕಾರ್ಡ್ಸ್ ಇಂದ ನೋಡೋಣ. ಓಕೆ, ಸೊ ಸೊ ಇಲ್ಲಿ ನೋಡಿ, ರಿಮೈಂಡ್. ಸೊ ನೀವು ಐ ಮಿಸ್ ಅವರ್ ಇನ್ಸೈಡ್ ಜೋಕ್ಸ್ ಅಂತ. ಸೊ ನಿಮ್ಮ ಖುಷಿ ಕ್ಷಣಗಳು, ನಿಮ್ಮ ಪ್ರೀತಿ ಸ್ಟಾರ್ಟ್ ಆದ ಕ್ಷಣಗಳು, ಸೊ ಅದೆಲ್ಲ ನೀವು ಫಸ್ಟ್ ಟೈಮ್ ಹರ್ಟ್ ಮಾಡಿರೋ ಅಂಥದ್ದು, ಫಸ್ಟ್ ಟೈಮ್ ನೀವು ಜೋಕ್ಸ್ಗೆ ನಗ್ದಿರೋ ಅಂಥದ್ದು, ಕೋ ಇನ್ಸಿಡೆಂಟ್ಸ್ ನಿಮ್ಮ ಲೈಫಲ್ಲಿ ಆಗಿದಾವೆ ಅಲ್ವಾ. ಸೊ ನಾನು ಜಸ್ಟ್ ಈಗ ನಿಮಗೆ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ.
ನೀನೇ ಕಾಲ್ ಮಾಡ್ಬಿಟ್ಟಿದ್ದೆ. ಸೊ ನೀನು ಈ ಡ್ರೆಸ್ ಹಾಕೊಂಡು ಬರ್ತೀಯಾ ಇವತ್ತು ಅನ್ಕೊಂಡಿದ್ದೆ. ಸೊ ಅದೇ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ಯಾ. ಓಕೆನಾ. ಸೊ ನಿಮ್ಮ ಮನೆಯಲ್ಲೂ ಅದೇನಾ ಇವತ್ತು, ನಮ್ಮ ಮನೆಯಲ್ಲೂ ಇವತ್ತು ಅದೇ ಊಟ ಮಾಡಿದ್ದೀವಿ. ಸೇಮ್ ಕೋಇನ್ಸಿಡೆನ್ಸ್ ನಡೆದಿದೆ ಅಲ್ವಾ. ನಿಮ್ಮ ಇಬ್ಬರ ಆಲೋಚನೆಗಳು ಒಂದೇ ರೀತಿ ಆಗಿದ್ದನ್ನ ನೀವು ನೆನ್ಸ್ಕೊಳ್ತಿದ್ದೀರಾ ನಿಮ್ಮ ಲೈಫಲ್ಲಿ. ಎಷ್ಟು ಖುಷಿಯಾಗಿ ನಿಮ್ಮ ಲೈಫಲ್ಲಿ ಯಾವತ್ತು ಎಷ್ಟು ಖುಷಿಯಾಗಿ ಅವ್ರ ಜೊತೆ ಇದ್ದಷ್ಟು ಖುಷಿ ನಿಮ್ಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಬೆಸ್ಟ್ ಫ್ರೆಂಡ್ ಯಾರಿಂದನೂ ಸಿಕ್ಕಿಲ್ಲ ಅಲ್ವಾ. ಸೊ ಒಂದು ಪ್ರೀತಿನ ಹುಡುಕುವಂತಹ ಸೋಲ್ ನಿಮ್ದು. ಓಕೆ. ಸೊ ಡ್ಯಾಮೇಜ್, ವಿ ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್. ಇಬ್ರು ಈ ಒಂದು ದೂರ ಏನಿದೆ ಇದಕ್ಕೆ ಏನ್ ಮಾಡ್ತಿದ್ದೀರಾ, ಬೇಜಾರು ಪಡ್ತಿದ್ದೀರಾ. ಈ ಮನಸ್ತಾಪಗಳು, ನೀವು ಅವ್ರು ಬೈದ್ಬಿಟ್ರು, ನಿಮ್ಗೆ ಹರ್ಟ್ ಮಾಡ್ಬಿಟ್ರು, ನೀವು ಅವ್ರ ಬಗ್ಗೆ ತುಂಬಾ ವರಿ ಮಾಡ್ಕೊಂಡ್ಬಿಡ್ತೀರಾ ಅಲ್ವಾ. ಸೇಮ್ ಅವರು ನಿಮ್ಗೆ ಬೈದಿರೋದಿಕ್ಕೆ, ನಿಮ್ಗೆ ಹರ್ಟ್ ಮಾಡಿರೋದಿಕ್ಕೆ, ನಿಮ್ಮಿಂದ ದೂರ ಇರೋದಿಕ್ಕೆ ಇಲ್ಲಿ ಬೇಜಾರು ಪಡ್ತಿದ್ದಾರೆ. ಓಕೆ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಅಂಡ್ ಡಿಸ್ಅಗ್ರಿಮೆಂಟ್ಸ್, ಐ ವಿಶ್ ಯು ಅಂಡರ್ಸ್ಟುಡ್ ಹೌ ಐ ಫೀಲ್. ಓಕೆನಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಓಕೆನಾ. ಬೇರೆಯವರ ಮಾತು ಕೇಳಿ ಅವರ ಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು. ಸೊ ಕಣ್ಣಿಗೆ ಕಾಣಿದೆಲ್ಲ ನಿಜ ಅಲ್ಲ, ಕೇಳಿದ್ದೆಲ್ಲ ನಿಜ ಅಲ್ಲ. ಒಂದೊಂದ್ಸಲ ನಾವು ನೋಡಿದ್ದೆ ಸುಳ್ಳು ಆಗಿರ್ಬೋದು. ಅಂಥದ್ದು ಮತ್ತೊಬ್ಬ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನೋ ಹೇಳಿದ್ರೆ ಹೇಗೆ ಡಿಸೈಡ್ ಮಾಡ್ತೀರಾ ಅವರ ಕ್ಯಾರೆಕ್ಟರ್ನ, ಅವರ ಬಿಹೇವಿಯರ್ನ, ಅವರು ನಿಮ್ಮನ್ನ ಪ್ರೀತಿಸ್ತಿಲ್ಲ ಅನ್ನೋ ವಿಚಾರನ ಹೇಗೆ ಕನ್ಫರ್ಮ್ ಮಾಡ್ಕೊಳ್ತೀರಾ. ಓಕೆನಾ. ಇದರಿಂದಾನೇ ನಿಮ್ಮ ಪ್ರೀತಿ ಮತ್ತಷ್ಟು ದೂರ ಆಗ್ತಿದೆ. ಸರಿಯಾದ ಪ್ಲಾನ್ ಇಲ್ಲ ನಿಮ್ಮ ಪ್ರೀತಿಯಲ್ಲಿ. ಓಕೆನಾ. ಕೆಲವೊಂದು ವಿಚಾರಕ್ಕೆ ಗಲಾಟೆಗಳು ನಡೆಯುತ್ತೆ. ಓಕೆನಾ. ನೀವು ನಿಮ್ಮ ಪಾರ್ಟ್ನರ್ ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ, ಅವರ ಫ್ಯಾಮಿಲಿ, ಫ್ರೆಂಡ್ಸ್, ಒಂದು ವರ್ಕ್ ಪ್ಲೇಸ್ ಅಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದ್ದಾವೆ. ಅದರ ನೋವು ನಿಮಗೆ ಹಾಗೆ ಇದೆ. ಸೋಲ್ ಕಾಂಟ್ರಾಕ್ಟ್ ಬಂದಿದೆ ಇಲ್ಲಿ ಅಲ್ವಾ. ಸೊ ದ ಲೆಸನ್ ಐ ಲರ್ನ್ ಫ್ರಮ್ ಹಸ್ ವಿಲ್ ನೆವರ್ ಬಿ ಫರ್ಗೆಟನ್. ನಿಮ್ಮ ಸೋಲ್ ಒಂದು ಕಾಂಟ್ರಾಕ್ಟ್ ಇದೆ ಈ ಒಂದು ಪರ್ಸನ್ ಜೊತೆ. ತುಂಬಾ ಒಂದು ನೋವನ್ನ ತಿಂದ ನಂತರ ಪ್ರೀತಿ ವಿಚಾರದಲ್ಲಿ ನಿಜವಾದ ಪ್ರೀತಿನ ಕೊನೆಗೆ ಪಡ್ಕೊಳ್ಳೋದು. ಓಕೆನಾ. ಲೆಸನ್ನ ಕಲಿತೀರಾ. ಮರ್ತೋಗೋದಿಲ್ಲ ನಿಮ್ಮ ಸೋಲ್. ಇಷ್ಟು ಒಂದು ಕರ್ಮನ ಕ್ಲೀನ್ ಮಾಡೋದು, ನಂತರನೇ ನಾವು ಒಂದಾಗುವಂಥದ್ದು. ದಿಸ್ ಇಸ್ ಸೋಲ್ ಡಿಸೈಡ್ ಮಾಡಿರುವ ಒಂದು ಬ್ಯೂಟಿಫುಲ್ ಲೈಫ್ ಪಾರ್ಟ್ನರ್ಶಿಪ್ ನಿಮ್ದು. ಓಕೆ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓ ಮೈ ಗಾಡ್. ಸೊ ರಿವೆಂಜ್ ಅಂತ ಬಂದಿದೆ. ರಿವೆಂಜ್ ಕಾರ್ಡ್ ಏನ್ ಹೇಳುತ್ತಂದ್ರೆ ಚೈಲ್ಡ್ ಬಿಹೇವಿಯರ್. ಓಕೆ. ಕಾಲ್ ಮಾಡಿಲ್ಲ, ನೀವೇನ್ ಮಾಡ್ತೀರಾ. ಕಾಲ್ ಮಾಡೋದಿಲ್ಲ, ನಾನಂದ್ರೆ ಇಷ್ಟ ಇಲ್ಲ, ನಾನಂದ್ರೆ ರೆಸ್ಪೆಕ್ಟ್ ಇಲ್ಲ, ನಾನಂದ್ರೆ ಲವ್ ಇಲ್ಲ, ಇಷ್ಟೊದಿಂದ ವೇಟ್ ಮಾಡ್ತಿದ್ದೀನಿ, ಅವರೇ ಮಾಡಬೇಕು. ದಿಸ್ ಇಸ್ ದ ಚೈಲ್ಡ್ ಬಿಹೇವಿಯರ್. ಅವ್ರು ಯಾವುದೋ ಒಂದು ಕಾರಣಕ್ಕೆ ಬ್ಯುಸಿ ಇರ್ಬೋದು. ಓಕೆ. ನೀವೇನ್ ಮಾಡ್ತೀರಾ. ನೋ, ಕಾಲ್ ಮಾಡಬೇಕು, ಪ್ರೀತಿ ಮಾಡಬೇಕು. ಇದರಲ್ಲಿ ಏನ್ ಹೇಳ್ತೀವಿ, ಸೆಲ್ಫಿಶ್ನೆಸ್ ಜಾಸ್ತಿ ಇದೆ. ಓಕೆನಾ. ಕಾಲ್ ಮಾಡಿದ್ರೆ ಖುಷಿ, ಕಾಲ್ ಮಾಡಿಲ್ಲ ಅಂದ್ರೆ ಹಠ. ಮಗು ಹಠ ಹೇಗೆ ಮಾಡುತ್ತೆ ಆ ರೀತಿ ಹಠ ನಿಮ್ದು. ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ನೀವೇ ನಿಮ್ ಕರ್ಮನ ಪ್ರೆಸೆನ್ಸ್ ಅಲ್ಲಿ ಅನುಭವಿಸ್ತೀರಾ ಅಂತ ಬಿಟ್ಟು ನಿಮ್ಗೆ ಗೊತ್ತು ಅವರು ನಿಮ್ಮನ್ನ ಲವ್ ಮಾಡ್ತಿದ್ದಾರೆ. ಬಟ್ ಆದ್ರೂ ಲವ್ ಮಾಡ್ತಿಲ್ಲ ಅಂತ ಅವ್ರಿಗೆ ಹೇಳೋದು, ರಿವೆಂಜ್ ತಗೊಳ್ಳೋದು. ಯಾಕೆ ಇನ್ನೊಂದ್ಸಲ ಅವರು ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಮೀಟ್ ಮಾಡ್ತೀರಾ, ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಇರ್ಬಾರ್ದು ಅಂತ ಬಿಟ್ಟು ನೀವು ಅವ್ರಿಗೆ ಪ್ರಶ್ನೆ ಹಾಕಿದಷ್ಟು ನಿಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಸೊ ನೀವಾಗೆ ಹೇಳಿ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ನಿಜವಾದ ಪ್ರೀತಿನ ಕಳ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ನನ್ಗೆ ಆ ಒಂದು ಫೇಸ್ ಅಲ್ಲಿ ಆ ಒಂದು ಎಮೋಷನ್ ಕಾಣ್ತಿದೆ. ಓಕೆನಾ. ನೀವು ಪ್ರೀತಿಸಿರೋರ್ ಮೇಲೆ ಪ್ರೀತಿ ಇರ್ಬೇಕು, ರಿವೆಂಜ್ ಇರಬಾರ್ದು. ಅವ್ರನ್ನ ಕ್ಷಮಿಸ್ಬಿಡ್ತಾ ಹೋಗಿ, ನಿಮ್ಮ ಹೀಲ್ ಆಗುತ್ತೆ ನಿಮ್ಮ ಪ್ರೀತಿ. ಓಕೆ. ಥರ್ಡ್ ಪಾರ್ಟಿ ಕನ್ಫರ್ಮ್, 100% ಕನ್ಫರ್ಮ್ ನಿಮ್ಮ ಪಾರ್ಟ್ನರ್ ಅಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ. ಓಕೆನಾ. ಇದು ಒಂದು ಗೊಂದಲ ಮನಸ್ಥಿತಿ, ಕನ್ಫ್ಯೂಷನ್, ಟ್ರಯಾಂಗಲ್ ರಿಲೇಶನ್ಶಿಪ್. ಏನ್ ಹೇಳುತ್ತೆ ಈ ಕಾರ್ಡು ಅಂದ್ರೆ ತುಂಬಾನೇ ಡೌಟ್ಸ್ ಇದೆ. ಇಷ್ಟೊಂದು ಕನ್ಫ್ಯೂಷನ್ಸ್ ನಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ಅವರ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವ ಒಂದು ಮಿರಾಕಲ್ ಆಗಿ ಅಥವಾ ಯಾವ ಒಂದು ಸಂದರ್ಭ ಬಂದು ನೀವಿಬ್ರು ಒಂದಾಗ್ತೀರಾ. ಯೂನಿವರ್ಸ್ ನ ನೋಡ್ತಿದ್ದಾರೆ, ಇಲ್ಲಿ ಒಂದು ಪ್ಲಾನೆಟ್ ನ ನೋಡ್ತಿದ್ದಾರೆ, ಸೇತುವೆ, ವಾಟರ್ ಇದೆ ಅಲ್ವಾ.
ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ನಿಮಗೆ ಗೊತ್ತು ಅವರು ನಿಮ್ಮ ಸೋಲ್ಮೇಟ್ 100%, 1000% ಕನ್ಫರ್ಮೇಶನ್ ಸಿಕ್ಕಿದೆ. ಬಟ್ ಹೇಗ್ ಸಾಧ್ಯ ಅಂತ ಒಂದು ಕನ್ಫ್ಯೂಷನ್ಸ್ ನ ಹೊಂದಿರೋರು ನೀವು ಅಂತ ಇಲ್ಲಿ ಬಂದಿದೆ. ಓಕೆ, ಸೊ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಮಿರರ್ ರೀತಿ. ನೀವು ಯೋಚನೆ ಮಾಡಿದ ಪ್ರತಿ ಸಾರಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಅವರ ಮೇಲೆ ಡೌಟ್ ರೀತಿ, ಪ್ರೀತಿ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡಿದ ಪ್ರತಿ ಸಾರಿ ಅವರಲ್ಲಿ ಪ್ರೀತಿ ಎನರ್ಜಿ ಲೋ ಆಗ್ತಾ ಹೋಗುತ್ತೆ. ಟ್ವಿನ್ ಫ್ಲೇಮ್ ಎನರ್ಜಿ. ಓಕೆ, ಇಬ್ಬರಿಗೂ ಒಂದೇ ಸಲ ಜಾಸ್ತಿ ಪ್ರೀತಿ ಬಂದ್ಬಿಡುತ್ತೆ, ಇಬ್ಬರಿಗೂ ಒಂದೇ ಸಲ ಕೋಪ ಬಂದ್ಬಿಡುತ್ತೆ, ಇಬ್ರು ಒಂದೇ ಸಲ ಹರ್ಟ್ ಆಗ್ತೀರಾ ಇಲ್ಲಿ. ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ಯಾವ ಒಂದು ಗೈಡೆನ್ಸ್ ಇದೆ ಅಂದ್ರೆ ಡೆತ್ ಅಂಡ್ ರೀಬರ್ತ್ ಇದೆ, ಕೆರಿಯರ್ ಬಗ್ಗೆ ಫೋಕಸ್ ಮಾಡಿ ಅಂತ ಇದೆ, ನಿಮ್ ಎಲ್ಲರ ಸಪೋರ್ಟ್ ಸಿಗುತ್ತೆ ಅಂತ ಇದೆ, ರಿವೆಂಜ್ ನ ಕಡಿಮೆ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ನೀವು ರಿಮೈಂಡ್ ಮಾಡ್ತಿದ್ದೀರಾ ಅಲ್ವಾ ನಿಮ್ಮ ಗುಡ್ ಮೆಮೊರೀಸ್ ನ, ಅದನ್ನ ಮಾತ್ರ ನೆನೆಸ್ಕೊಳ್ಳಿ, ಬ್ಯಾಡ್ ಮೆಮೊರೀಸ್ ನ ನೆನೆಸ್ಕೋಬೇಡಿ. ಈ ಹರ್ಟ್ ಆಗಿರೋದು, ಡ್ಯಾಮೇಜ್ ಆಗಿರೋದಕ್ಕೆ ಇಬ್ರು ನೋವು ತಿಂತಾ ಇದ್ದೀರಾ. ಓಕೆನಾ, ಡಿಸ್ಅಗ್ರಿಮೆಂಟ್ಸ್ ಅವ್ರ ಮೇಲೆ ಯಾವುದೇ ಸಮಾಜದಲ್ಲಿ ಏನೇ ಆಗಲಿ, ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸ್ ಅಲ್ಲಿ, ಓಕೆನಾ, ಅವ್ರ ಮೇಲೆ ನೀವು ಒಂದು ಅಗ್ರಿಮೆಂಟ್ಸ್ಗೆ ಹೋಗ್ಬೇಡಿ. ಓಕೆನಾ, ಹೀಗೆ ಕರೆಕ್ಟ್ ಹಾಗೆ ಕರೆಕ್ಟ್ ಅಂತಂದ್ಬಿಟ್ಟು ಇಬ್ರು ಒಂದೇ ರೀತಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಯಾವ ಒಂದು ಮೆಸೇಜ್ ಇದೆ ಅಂತ ನೋಡೋಣ. ವಾವ್, ಸೊ ನೈಟ್ ಆಫ್ ಕಪ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಿದೆ ಇಲ್ಲಿ. ನಿಮ್ಗೋಸ್ಕರ ಆ ವ್ಯಕ್ತಿ ಪ್ರೀತಿನ ಕೊಡೋದಿಕ್ಕೆ ವೈಟ್ ಹಾರ್ಸ್ ಇದೆ, ಶಾಂತಿ ಸಂಕೇತ, ಒಂದು ನೆಮ್ಮದಿಯಾದಂತಹ ಪ್ರೀತಿನ ನಿಮ್ಗೆ ಕೊಡೋದಿಕ್ಕೆ ತುಂಬಾ ಬೇಗನೆ ಬರೋ ಚಾನ್ಸಸ್ ಇದೆ. ಮೆಸೇಜ್ ಇದೆ ನೋಡಿ ಇಲ್ಲಿ, ಲವ್ ಮೆಸೇಜ್, ಕಾರ್ಡ್ ಇದೆ, ಕಪ್ಸ್ ಇದೆ ಅಲ್ವಾ, ಟ್ಯಾಟೋ ಹಾಕ್ಸಿದೆ ಈ ವ್ಯಕ್ತಿ ಅಲ್ವಾ, ಬರೋ ಚಾನ್ಸ್ ಇದೆ. ಅಥವಾ ನಿಮ್ಮ ಎನರ್ಜಿ ಇದು. ಓಕೆನಾ, ನೀವು ನಿಮ್ಮ ಪ್ರೀತಿನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ, ಮೀಟ್ ಮಾಡೋದಿಕ್ಕೆ ಆ ವ್ಯಕ್ತಿನ ರೆಡಿ ಆಗಿರಿ ಅನ್ನೋ ಒಂದು ಸೈನ್ ಇದೆ ಯೂನಿವರ್ಸ್ ಕಡೆಯಿಂದ. ನೈಟ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು, ಸೊ ಈ ಒಂದು ಲವ್ ಎನರ್ಜಿಗೆ ಕೆಲವೊಂದು ಇಲ್ಲಿ ನೋಡಿ ಲೈಬ್ರರಿ ಇದೆ, ಗುರು ರೀತಿ ಇವರು. ಓಕೆನಾ, ಸೊ ಡಾಗ್ ಏನಾದ್ರೂ ಒಂದು ಫೀಡ್ ಮಾಡಿ ಅಥವಾ ಡಾಗ್ ನ ಬೆಳೆಸ್ಕೊಳ್ಳಿ. ಓಕೆನಾ, ನಿಮ್ಮ ಒಂದು ಮೈಂಡ್ ಅಲ್ಲಿರುವಂತಹ ಒಂದು ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ, ಅಂಡ್ ಪೆಂಟಿಕಲ್ಸ್ ಇದೆ, ಗುರು ಇದ್ದಾರೆ, ಲೈಬ್ರರಿ ಇದೆ. ಸೊ ಎಲ್ಲ ಪ್ರತಿಯೊಂದು ತಿಳಿದಿರುವಂತಹ ವ್ಯಕ್ತಿಗಳಿರ್ತಾರೆ, ಹೀಲರ್ಸ್, ಮೈಂಡ್ ಹೀಲರ್ಸ್. ಅವರ ಒಂದು ಸಹಾಯದಿಂದ ನಿಮ್ಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ನಿಮ್ಗೆ ಒಬ್ಬ ಗುರು ಪರಿಚಯ ಆಗ್ತಾರೆ. ಓಕೆನಾ, ಅವ್ರನ್ನ ಫೇಸ್ಬುಕ್, ಇನ್ಸ್ಟಾ, ವಾಟ್ಸ್ಆಪ್ ಅಂಡ್ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅವರಿಂದ ನಿಮ್ಮ ಲೈಫ್ ಬದಲಾಗುತ್ತೆ ಅನ್ನೋ ಮೆಸೇಜ್ ಒಂದಿದೆ ಇಲ್ಲಿ. ಓಕೆನಾ, ಎಲ್ಲದಕ್ಕೂ ರೆಡಿ ಆಗಿರಿ. ಓಕೆ, ತುಂಬಾ ಪಾಸಿಟಿವಿಟಿ, ತುಂಬಾ ಗುಡ್ ನ್ಯೂಸ್ ನಿಮ್ದಾಗಿದೆ ಈ ಒಂದು ಪ್ರೀತಿ ವಿಚಾರದಲ್ಲಿ. ಓಕೆನಾ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಫಸ್ಟ್ ಇಂದ ಇದುವರೆಗೂ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಎಲ್ಲರ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಓಕೆ, ಎಲ್ಲರೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆನಾ, ನಿಮ್ಮ ನೆಚ್ಚಿನ ದೇವರ ಹೆಸರು ಬರೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಲೋ ಬಟರ್ಫ್ಲೈಸ್, ಯಾರು ಪಿಂಕ್ ಕಲರ್, ರೋಸ್ ಕಲರ್ ಇದು, ಓಕೆನಾ, ಈ ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿದ್ದೀರಾ, ರಿಯಲಿ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದ್ರೆ ಇದೊಂದು ಪ್ರೀತಿ ಹೀಲ್ ಆಗೋ ಕ್ಯಾಂಡಲ್ ಅಂತ ಹೇಳ್ತೀವಿ. ಓಕೆನಾ, ನಿಮ್ಗೊಂದು ಬ್ಯೂಟಿಫುಲ್ ರೆಮಿಡಿ ಕೊಡ್ತೀನಿ. ನಿಮ್ಗೆ ನಿಮ್ಗೆ ಮದುವೆ ಆಗಿ ನೀವು ಹಸ್ಬೆಂಡ್ ಅಂಡ್ ವೈಫ್ ಜೊತೆಯಲ್ಲಿದ್ದೀರಾ ಅಂದ್ರೆ, ಓಕೆನಾ, ಈ ಒಂದು ಕ್ಯಾಂಡಲ್ನ ಏನ್ ಮಾಡ್ತೀರಾ, ನೈಟ್ ಹೊತ್ತು ಹಂಚಿಸಿ. ನಿಮ್ಮ ವೈಬ್ರೇಷನ್ಸ್, ಎನರ್ಜೀಸ್ ಪ್ರತಿಯೊಂದು ಬದಲಾಯಿಸುತ್ತೆ. ಗಲಾಟೆಗಳಾಗುವಂಥದ್ದು ಅವಾಗವಾಗ ಅಲ್ವಾ, ಸುಮ್ನೆ ಆದ್ರೂ ಕೋಪ ಮಾಡ್ಕೊಳ್ಳುವಂಥದ್ದು ಅವೆಲ್ಲ ರಿಲೀಫ್ ಆಗ್ತಾ ಹೋಗುತ್ತೆ. ತುಂಬಾ ರೆಮಿಡೀಸ್ ಇದಾವೆ. ಈ ಒಂದು ಇದು ರೋಸ್ ಕ್ವಾರ್ಟರ್ಸ್ ಬ್ರಾಸ್ಲೆಟ್ ಸಿಗುತ್ತೆ ಈ ಕಲರ್ ಅಲ್ಲಿ, ಅದನ್ನ ವೇರ್ ಮಾಡೋದ್ರಿಂದ ನಿಮ್ಮ ಲವ್ ಎನರ್ಜಿ ಜಾಸ್ತಿ ಆಗುತ್ತೆ. ಓಕೆನಾ, ನಿಮ್ಮ ಪ್ರೀತಿ ಓಕೆನಾ ಒಂದು ಶಾಂತಿಯಾಗಿ, ಕೂಲ್ ಆಗಿ ಹಾಗಾಗಿ ನಡೆದು ಹೋಗುವಂತಹ ಒಂದು ಪ್ರೀತಿ ಎನರ್ಜಿ ನಾನಿಲ್ಲಿ ನೋಡ್ತಿದ್ದೀನಿ. ನಿಮ್ಮ ಪ್ರೀತಿ ಇವಾಗ ಯಾವ ಒಂದು ಪ್ರಾಬ್ಲಮ್ ಅಲ್ಲಾದ್ರೂ ಇರ್ಬೋದು. ಓಕೆನಾ, ನಿಮ್ಮ ಪ್ರೀತಿ 100%, 1000% ಸರಿ ಹೋಗುತ್ತೆ. ತುಂಬಾ ಬದಲಾವಣೆ. ಇಷ್ಟು ಕೋಪದಲ್ಲಿದ್ದವರು ಇಷ್ಟು ಈಸಿಯಾಗಿ, ಇಷ್ಟು ಕೂಲ್ ಹೇಗಾದ್ರು ಅನ್ನೋ ಅಷ್ಟು ರೀಸನ್ಗೆ ಹೋಗುವಂತಹ ಚಾನ್ಸಸ್ ಇದೆ. ಓಕೆ, ವಾವ್ ಬಟರ್ಫ್ಲೈಸ್, ಇಲ್ಲಿ ತುಂಬಾ ತುಂಬಾ ಪಾಸಿಟಿವ್ ಕಾರ್ಡ್ ಬಂದಿದೆ ನಿಮ್ಗೆ. ಓಕೆನಾ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಪ್ರಕೃತಿ ಬ್ಲೆಸ್ಸಿಂಗ್ಸ್ ಇದೆ. ಈ ವಿಡಿಯೋ ನೋಡಿದ ನಂತರ ನೀವು ಬಟರ್ಫ್ಲೈಸ್ ನ ತುಂಬಾ ನೋಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ, ಬಟರ್ಫ್ಲೈಸ್ ನಿಮ್ಗೆ ಕಾಣೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಹ್ಯಾಪಿನೆಸ್ ಇದೆ, ಸ್ಮೈಲ್ ಇದೆ ನಿಮ್ಮ ಲೈಫಲ್ಲಿ, ಫೀಲಿಂಗ್ಸ್ ಕಂಪ್ಲೀಟ್ ಆಗುವಂತಹದ್ದು. ಓಕೆನಾ, ಪ್ರೀತಿ ತುಂಬಾ ಚೆನ್ನಾಗಿ ಇಬ್ರಲ್ಲೂ ಗಿಫ್ಟ್ಸ್ ಕೊಡುವಂಥದ್ದು, ಸೆಲೆಬ್ರೇಷನ್ ಮಾಡುವಂಥದ್ದು, ಸಡನ್ ಸರ್ಪ್ರೈಸ್ ಕಾಲ್, ಸಡನ್ ಮೆಸೇಜ್, ಸಡನ್ ಮೀಟ್. ಇವ್ರೇನಾ ಹೀಗೆ ಮಾತಾಡಿದ್ದು, ಅವತ್ತು ಬೈದಿದ್ದು ಇವರೇನ ಬದಲಾಗಿರೋ ವ್ಯಕ್ತಿ, ಯಾಕೆ ಇಷ್ಟು ಸೈಲೆಂಟ್ ಆಗ್ಬಿಟ್ರು ಅಲ್ವಾ? ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡೋ ವ್ಯಕ್ತಿಗಳು ಬಿಡಿ.
ಸೊ ನೋಡೋಣ ಇನ್ನು ಯಾವ ಯಾವ ಮೆಸೇಜ್ ಇದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ. ಸೊ ಇಟ್ಸ್ ಬ್ಯೂಟಿಫುಲ್. ಸೊ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ 10 of Swords ಬಂದಿದೆ. 10 of Swords ಏನ್ ಹೇಳುತ್ತೆ ಅಂದ್ರೆ, ಸೊ ಥಿಂಕ್ ಮಾಡಿ, ಈ ಒಂದು ನೆಗೆಟಿವಿಟಿನ ಥಿಂಕ್ ಮಾಡಿ, ಒಂದು ಯೂನಿವರ್ಸ್, ಆಕಾಶ, ಸ್ಕೈ ಎಲಿಮೆಂಟ್ ಕಡೆ ನೋಡಿ. ಅರ್ತ್ ಅರ್ತ್ ಭೂತಾಯಿ ಮೇಲೆ ಮ್ಯಾನಿಫೆಸ್ಟ್ ಮಾಡೋದು, ಸ್ಕೈ ಮೇಲೆ ಮ್ಯಾನಿಫೆಸ್ಟ್ ಮಾಡೋದು, ಎರಡಕ್ಕೂ ಕನೆಕ್ಟ್ ಆಗಿದ್ದೀರಾ ಅಲ್ವಾ? ಸೊ ಈ ಒಂದು ರೀಸನ್ ಇಂದ ನೀವು ನಿಂತು ಯಾವಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ಬ್ಲಾಕ್ ನೆಗೆಟಿವ್ ಥಾಟ್ಸ್ ನಿಮ್ಮಿಂದ ಹಾಗೆ ಹೋಗ್ತಿದ್ದಾವೆ ಅಲ್ವಾ? ಹಾಗೆ ಹೋಗಿ ನಿಮ್ಮ ಲೈಫಲ್ಲಿ ಚೇಂಜ್ ಆಗ್ತಿದೆ. ಈ ಒಂದು ಕಾಗೆಗಳು ಹೋಗಿ ಬಟರ್ಫ್ಲೈಸ್ ಬರುವಂತಹ ಟೈಮ್ ಬಂದಿದೆ ನಿಮಗೆ. ನೀವು ಡಿಸೈಡ್ ಮಾಡಿದ್ದೀರಾ, ನಿಮ್ಮ ಫ್ಯಾಮಿಲಿ ಹೇಗಾದ್ರೂ ಇರಲಿ, ನಿಮ್ಮ ಲವ್ ಕರ್ಮ ಹೇಗಾದ್ರೂ ಇರಲಿ, ರಿಲೇಶನ್ಶಿಪ್ ಹೇಗಾದ್ರೂ ಇರಲಿ, ನೀವು ಡಿಸೈಡ್ ಮಾಡಿದ್ದೀರಾ, ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ನೀವು ಹೀಲ್ ಮಾಡಿದ್ದೀರಾ ನಿಮ್ಮ ಲೈಫ್ನ. ಓಕೆನಾ? ಎವ್ರಿಥಿಂಗ್ ಚೇಂಜ್ ಆಗ್ತದೆ. ಓಕೆ, ಸೊ ಅಂಡ್ ಇಲ್ಲಿ 10 of Wands ಇಲ್ಲಿ ಏನ್ ಬಂದಿದೆ? ರಿವರ್ಸ್ ಬಂದಿದೆ. ಬಿಟ್ಟು ಹೋಗುವಂತಹ ಸಂದರ್ಭ ಬರೋದಿಲ್ಲ ನಿಮ್ಮ ಲೈಫಲ್ಲಿ. ಇವರು ಒಂದು ಪ್ರದೇಶನ ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗ್ತಿದ್ದಾರೆ, ಅಥವಾ ಒಂದು ಪ್ರೀತಿನ ಬಿಟ್ಟು ಇನ್ನೊಂದು ಪ್ರೀತಿ ಕಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಆ ರೀತಿ ಯೋಚನೆ ಮಾಡೋದಿಲ್ಲ ನೀವು ಇನ್ ಮುಂದೆ. ಇದು ಬೇಡ, ಇನ್ನೊಂದು ನೋಡೋಣ, ಇನ್ನೊಂದು ಪ್ರೀತಿನ ನೋಡೋಣ, ಈ ಒಂದು ರಿಲೇಶನ್ಶಿಪ್ ಆಗೋದಿಲ್ಲ, ನಾವು ಸುಮ್ಮನೆ ಇದ್ಬಿಡೋಣ ಅಂತ ಒಂದು ಡಿಸಿಷನ್ ತಗೊಳ್ತಾ ಇದ್ರಲ್ವಾ, ಅವಾಗ ಈ ಡಿಸಿಷನ್ ಸ್ಟಾಪ್ ಆಗುತ್ತೆ. ಬಿಕಾಸ್ ಇದು ರಿವರ್ಸ್ ಬಂದಿದೆ. ನೀವು ಎಲ್ಲೂ ಹೋಗೋದಿಲ್ಲ, ಅವರು ಎಲ್ಲೂ ಹೋಗೋದಿಲ್ಲ ನಿಮ್ಮನ್ನ ಬಿಟ್ಟು ಅಂತ ಹೇಳುತ್ತೆ ಆ ಕಾರ್ಡು. ವೀಲ್ ಆಫ್ ಫಾರ್ಚೂನ್ ಇಲ್ಲಿ ರಿವರ್ಸ್ ಬಂದಿದೆ, ಅಂಡ್ ಪೇಜ್ ಆಫ್ ಕಪ್ಸ್ ಇಲ್ಲಿ ಬಂದಿದೆ. ಓಕೆನಾ? ಸೊ ನಿಮ್ಮ ಅದೃಷ್ಟ ಹೀಗಿದ್ರು, ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲದೆ ಇದ್ರು, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಪಾಸಿಟಿವ್ ರಿಲೇಶನ್ಶಿಪ್ ಇಲ್ಲದೆ ಇದ್ರು, ಅದೃಷ್ಟ, ಪ್ರೀತಿಯ ಅದೃಷ್ಟ ನಿಮ್ಗೆ ಇಲ್ಲದೆ ಇರೋದನ್ನ ನೀವು ಅನುಭವಿಸಿದ್ದೀರಾ ಅಲ್ವಾ? ಸೊ ಬಟ್ ನಿಮ್ಮ ಪ್ರೀತಿನ ನೀವು ಅನುಭವಿಸೋ ಅವಕಾಶಗಳು ಮುಂದೆ ಬರುತ್ತೆ. ಹಾರ್ಟ್ ಸಿಂಬಲ್ ಇದೆ ನೋಡಿ, ಪ್ರೀತಿ ನೀವಾಗೆ ನಿಮ್ಮ ಪ್ರೀತಿನ ಹೀಲ್ ಮಾಡ್ಕೊಳ್ಳೋ ಅಂಥದ್ದು. ಅದೃಷ್ಟ ಇಲ್ಲದೆ ಇದ್ರು ಏನಾಗುತ್ತೆ, ಇಲ್ಲಿ ನೀವು ಲಾಸ್ ಆಗಿರೋ ಪ್ರತಿಯೊಂದು ಲವ್ ಸೈಕಲ್ ಇಲ್ಲಿ ಬರುತ್ತೆ, ಹೊಸದಾಗಿ ಬರುತ್ತೆ, ಮತ್ತೆ ಬರುತ್ತೆ. ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿದೆ, ಹೊಸ ಪ್ರೀತಿಯ ಆಗಮನ ನಿಮ್ಮ ಜೀವನದಲ್ಲಿದೆ. ಕಪ್ಸ್ ಇದೆ ಇಲ್ಲಿ ಅಲ್ವಾ? ಹಾರ್ಟ್ ಸಿಂಬಲ್ ಇದೆ, ಪೇಜ್ ಆಫ್ ಕಪ್ಸ್, ನ್ಯೂ ಆಪರ್ಚುನಿಟಿ, ನ್ಯೂ ಲವ್, ನ್ಯೂ ಪ್ರಪೋಸಲ್, ಒಂದು ಕಾರ್ಮಿಕ್ ಬದಲಾಗುವಂಥದ್ದು. ನೀವು ಇವಾಗ ಅನುಭವಿಸ್ತಿರುವ ಪೇನ್ ಇಂದ ಹೊರಗಡೆ ಬರುವಂಥದ್ದು, ಅದನ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ಇಲ್ಲಿ 4 of Pentacles ರಿವರ್ಸ್ ಬಂದಿದೆ. ಓಕೆನಾ? ಸೊ ಜಾಬ್ ಚೇಂಜಸ್ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಗೆ ಕೊಡ್ಬೇಕಾದಂತಹ ಮನಿ ಬರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಮನಿ ನಿಮ್ಗೆ ಹುಡುಕೊಂಡು ಬರುತ್ತೆ. ಓಕೆ, ತುಂಬಾ ಬೇಗನೆ ರಾಹು ಸ್ಥಿತಿಗತಿಗಳು ಇಲ್ಲಿ ಬದಲಾಗ್ತಿದೆ. ಓಕೆನಾ? ಮನಿ, ಕೆರಿಯರ್, ಜಾಬ್ ವಿಚಾರದಲ್ಲಿ ಒಂದು ಬದಲಾವಣೆ ಇದೆ, ಅದೇ ನಿಮ್ಮ ಪ್ರೀತಿಯ ಬದಲಾವಣೆಗೂ ಕಾರಣವಾಗುತ್ತೆ. ಅದನ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್, ಸೊ ಈ ವ್ಯಕ್ತಿ ಮುಂದೆ ಹೋಗ್ತಿದ್ದಾರೆ ಅಲ್ವಾ? ಹಾರ್ಸ್ ಇದೆ, ಮುಂದೆ ಹೋಗ್ತಿದ್ದಾರೆ, ಖುಷಿಯಾಗಿ ಮುಂದೆ ಹೋಗ್ತಿದ್ದಾರೆ, ಸ್ಟಾಪ್ ಮಾಡ್ತಿಲ್ಲ, ಮೂವ್ ಆನ್ ಆಗುವಂಥದ್ದು ಲೈಫಲ್ಲಿ. ಪ್ರತಿಯೊಂದು ಅವ್ರಿಗೆ ಬೇಕಾದ ಪ್ರತಿಯೊಂದು ಪ್ರೀತಿ, ಮನಿ, ಹೆಲ್ತ್, ವೆಲ್ತ್, ಅಬಂಡೆನ್ಸ್, ಹ್ಯಾಪಿನೆಸ್, ಪ್ರತಿಯೊಂದು ಅವ್ರ ಹಿಂದೆನೆ ಬರುತ್ತೆ, ನಿಮ್ಮ ಹಿಂದೆನೆ ಬರುತ್ತೆ. ಆ ಒಂದು ಮೆಸೇಜ್ ಕೊಡ್ತಿದೆ ಯೂನಿವರ್ಸ್ ನಿಮಗೆ ಇವತ್ತು. ಓಕೆ, ಇನ್ನು ಕೆಲವೊಂದು ಕಾರ್ಡ್ಸ್ನ ನೋಡೋಣ, ಯಾವ ಮೆಸೇಜ್ ಇದೆ ನಿಮಗೆ. ಓಕೆ, ವಾವ್. ಸೊ ಅನ್ಸ್ಯಾಟಿಸ್ಫೈಡ್, ಸದ್ಯಕ್ಕೆ ನೀವು ಹ್ಯಾಪಿ ಆಗಿಲ್ಲ ನಿಮ್ಮ ಪ್ರೀತಿ ವಿಚಾರದಲ್ಲಿ. ನಿಮ್ಮ ಪರ್ಸನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ನಿಮ್ಮ ಪರ್ಸನ್ನ ಡಿಸಿಷನ್ ಆಗಿರ್ಬೋದು, ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ, ನೀವಿಬ್ರು ಒಂದಾಗೋಕ್ಕಾಗ್ತಿಲ್ಲ, ಅನ್ಸ್ಯಾಟಿಸ್ಫೈಡ್. ಏನ, ಪ್ರೀತಿಯಲ್ಲಿ ತುಂಬಾನೇ ಬೇಜಾರು ಹೊಂದಿರುವ ವ್ಯಕ್ತಿಗಳು ನೀವು ಅಲ್ವಾ? ಏನ್ ಕೆಲಸ ಮಾಡಿದ್ರು ಅದ್ರ ವ್ಯಕ್ತಿ ಬಗ್ಗೆ ನೆಗೆಟಿವ್ ಥಾಟ್ ಬರ್ತಾನೆ ಇರುತ್ತೆ. ಓಕೆನಾ? ನೀವಿಬ್ರು ಒಂದೇ ದಾರಿದಲ್ಲಿ ಇಲ್ಲ, ಒಂದೇ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅನ್ನೋ ಒಂದು ಬೇಜಾರ್ ಇದನ್ನ ನೋಡ್ಬೋದು ನಾವು. ಬೋರಿಂಗ್ ಆಗಿ ಫೀಲ್ ಆಗ್ತೀರಾ. ನಿಮ್ಗೆ ಈ ಒಂದು ವಿಚಾರದಲ್ಲಿ ಹ್ಯಾಪಿನೆಸ್ ಇಲ್ಲದೆ ಇರುವ ಕಾರಣ ನಿಮ್ಮ ಮನೆ, ಕೆರಿಯರ್, ಹೆಲ್ತ್, ಬ್ಯೂಟಿ ಯಾವ್ದ್ರ ಮೇಲೂ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ವಾಯ್ಸ್ ಏನಾದ್ರೂ ಎಷ್ಟು ಖುಷಿಯಾಗಿ ಮಾತಾಡಿ, ಒಳಗಡೆ ಒಂದು ನೋವಿದೆ, ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? ಸೊ ಅವರ್ ಲವ್ ಈಸ್ ಆಲ್ವೇಸ್ ದೇರ್ ಡಿಸ್ಪೆಕ್ಟ್ ದ ಡಿಸ್ಟೆನ್ಸ್ ಅಂತ ಬಂದಿದೆ. ಸೊ ಡಿಸ್ಟೆನ್ಸ್ ಇದ್ರೂ ನಿಮ್ಮ ಪ್ರೀತಿ ಇದೆ. ನೀವಿಬ್ರು ಜೊತೆಲಿ ಇಲ್ಲದೆ ಇದ್ರು ನಿಮ್ಮ ಪ್ರೀತಿ ನಿಮ್ಮ ಬಳಿ ಇದೆ. ನಿಮ್ಗೆ ಗೊತ್ತು, ನೀವಿವಾಗ ಏನ್ ಹೇಳ್ತೀವಿ, ಸಬ್ಕಾನ್ಶಿಯಸ್ಲಿ ಅವ್ರು ಎಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ನೀವು ಮುಂದಕ್ಕೆ ಒಂದಾಗ್ತೀರಾ, ನೀವು ಅವರ ಸೋಲ್ಮೇಟ್ ಎನರ್ಜಿ ಹೊಂದಿರೋರು ಎಲ್ಲ ನಿಮ್ಗೆ ಗೊತ್ತು.
ಬಟ್ ಸದ್ಯಕ್ಕೆ ನಿಮ್ ಜೊತೆಲಿ ಇಲ್ಲ ಅಲ್ವಾ, ಆ ಒಂದು ಬೇಜಾರಿದೆ. ಇಬ್ರಿಗೂ ಗೊತ್ತು, ಇಬ್ರಿಗೂ ಎಷ್ಟು ಪ್ರೀತಿಸ್ಕೊಳ್ತೀರಾ ಅಂತ. ಬಟ್ ಬೇಜಾರ್ ಅನ್ನೋದು ಇದೆ ಲೈಫ್ ಅಲ್ಲಿ. ಓಕೆನಾ. ಅನ್ಅಪ್ರಿಶಿಯೇಟೆಡ್, ಐ ಫೆಲ್ಟ್ ಲೈಕ್ ಯು ಡಿಡ್ ನಾಟ್ ಕೇರ್ ಅಂತ ಅಂದ್ಬಿಟ್ಟು. ಸೊ ಅವರು ನಿಮ್ಗೆ ಕಾಲ್ ಮಾಡದೇ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ಮೀಟ್ ಮಾಡದೇ ಇರ್ಬೋದು, ನಿಮ್ಮ ಸಾರಿನ, ನಿಮ್ಮ ಡ್ರೆಸ್ನ, ನಿಮ್ಮ ಫೋಟೋನ ಚೆನ್ನಾಗಿದೆ ಅಂತ ಹೇಳ್ದೆ ಇರ್ಬೋದು. ಓಕೆನಾ. ಅಪ್ರಿಶಿಯೇಟ್ ಮಾಡದೇ ಇರ್ಬೋದು. ಓಕೆನಾ. ಆದ್ರೂ ಇಲ್ಲಿ ಪ್ರೀತಿ ಇದೆ. ಅವರ ಮನಸ್ಸು ವೈಟ್ ಶುದ್ಧವಾದದ್ದು. ಹೋಗ್ಲಿಲ್ಲ ಅನ್ನೋ ಮಾತಕ್ಕೆ ಪ್ರೀತಿ ಇಲ್ಲ ಅಂತ ಅಲ್ಲ, ಹೊಗಳೋರೆಲ್ಲ ಒಳ್ಳೆಯವ್ರಂತಾನೂ ಅಲ್ಲ ಅಲ್ವಾ, ನಿಮ್ಗೆ ಗೊತ್ತಿದೆ ಅಲ್ವಾ. ಏನೋ ಒಂದು ಹೊಗಳ್ತಿದ್ದಾರೆ ನಿಮ್ಮನ್ನ ಅಂದ್ರೆ ಸಮಥಿಂಗ್ ಅವ್ರು ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಲ್ವಾ. ಬಟ್ ಅವ್ರು ಹೊಗಳಿಲ್ಲ ಅನ್ನೋ ಮಾತಕ್ಕೆ ಏನಾಗಿದೆ, ಪ್ರೀತಿ ಇಲ್ಲ ಅಂತ ಅಲ್ಲ. ಓಕೆನಾ. ಗೈಡೆನ್ಸ್ ನ ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಿದೆ ನಿಮ್ಗೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ. ಸೊ ರಿಗ್ರೆಟ್ಸ್ ಅಂತ ಬಂದಿದೆ. ಓಕೆನಾ. ತುಂಬಾ ಶೇಮ್, ಗಿಲ್ಟ್ ಫೀಲಿಂಗ್ಸ್ ಇರುವಂತಹ ಕಾರ್ಡ್, ಬ್ಲೇಮ್ ಮಾಡ್ತಾ ಇರುವಂತದ್ದು. ಓಕೆನಾ. ಈ ಒಂದು ಪ್ರೀತಿ ನಿಮ್ದು ಯಾಕೆ ಇಷ್ಟೊಂದು ಗಿಲ್ಟ್ ಆಗ್ತಿದ್ದೀರಾ ನೀವು ಇಲ್ಲಿ? ನಿಮ್ಗೆ ಗೊತ್ತು ನಿಮ್ಮ ಪ್ರೀತಿ ಸ್ವಚ್ಛವಾದದ್ದು. ನಿಮ್ಮ ಪ್ರೀತಿಯನ್ನ ಪಡ್ಕೊಳ್ಳೋದು ನಿಮ್ಮ ಒಂದು ಸೋಲ್ನ ಇಚ್ಛೆ ಆಗಿರುತ್ತೆ. ಬಟ್ ಆದ್ರೂ ಯಾಕೋ ತುಂಬಾ ಶೇಮ್ ಫೀಲ್ ಆಗ್ತಿದ್ದೀರಾ, ಗಿಲ್ಟ್ ಫೀಲ್ ಆಗ್ತಿದ್ದೀರಾ ಅಲ್ವಾ. ಸಮಥಿಂಗ್ ಡಿಫ್ರೆಂಟ್ ಲವ್ ಸ್ಟೋರಿ ನಿಮ್ದು, ಅದಕ್ಕೆ ನಿಮ್ಗೆ ಈ ಒಂದು ಫೀಲಿಂಗ್ಸ್ ಇದಾವೆ ನಿಮ್ಮಲ್ಲಿ ಅಲ್ವಾ. ಸಮಾಜ, ಪ್ರಪಂಚ, ಪೇರೆಂಟ್ಸ್, ಫ್ಯಾಮಿಲಿ ವಿರುದ್ಧವಾಗಿದ್ರೂ ಅದರಿಂದ ನೀವು ಈ ರೀತಿ ಒಂದು ಫೀಲಿಂಗ್ಸ್ ನ ಹೊಂದಿದ್ದೀರಾ ಅಂತ ನಾನು ಅನ್ಕೊಳ್ತಿದ್ದೀನಿ. ಓಕೆ. ಸೊ ನ್ಯೂ ಬಯೋ ಏನು ಹೇಳುತ್ತೆ ಈ ಕಾರ್ಡು ಅಂದ್ರೆ, ಬೇರೆ ಒಂದು ನ್ಯೂ ಬೂ ಅಲ್ವಾ. ಸೊ ಬೇರೆ ಒಂದು ಪ್ರೀತಿ, ಬೇರೆ ಒಂದು ಪ್ರಪಂಚಕ್ಕೆ ಹೋಗ್ಬಿಡೋಣ, ಅಲ್ಲಿ ನಾನು ನೀನು ಇಬ್ಬರೇ ಇರೋಣ, ಯಾವ ತಲೆನೋವು ಬೇಡ, ನಮ್ಮನ್ನ ಬ್ಲೇಮ್ ಮಾಡೋರು ಇರಲ್ಲ, ನಾವು ಗಿಲ್ಟ್ ಆಗೋ ಪರಿಸ್ಥಿತಿ ಇರೋದಿಲ್ಲ, ಶೇಮ್ ಫೀಲ್ ಆಗೋ ಹಾಗಿರೋದಿಲ್ಲ ಅನ್ನೋ ಒಂದು ಆಲೋಚನೆಗಳು ನಿಮ್ಮಲ್ಲಿ ಇದೆ. ಸಮಥಿಂಗ್ ನ್ಯೂ ಬೇಕು ನಿಮ್ಗೆ ಅಲ್ವಾ. ಯಾರು ನಿಮ್ಗೆ ಕೇಳೋರು ಇಲ್ಲದೆ ಇರುವಂತಹ ಪ್ರಪಂಚದಲ್ಲಿ ಅಲ್ವಾ, ಹ್ಯಾಪಿಯಾಗಿ ನೀವಿಬ್ರು ಐಸ್ ಕ್ರೀಮ್ ತಿಂತ ಅಲ್ವಾ, ಡ್ಯಾನ್ಸ್ ಮಾಡ್ತಾ, ಡಿನ್ನರ್ ಮಾಡ್ತಾ, ಲೈಫ್ನ ಎಂಜಾಯ್ ಮಾಡೋ ಒಂದು ಪಿಕ್ಚರ್ಸ್ನ ನೀವಿಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋದು ನಾನಿಲ್ಲಿ ನೋಡ್ತಿದ್ದೀನಿ. ಹಾರ್ಟ್ ಸಿಂಬಲ್. ಪ್ರೀತಿನ ಹೇಗಾದ್ರೂ ಮಾಡಿ ಮತ್ತಷ್ಟು ಡೆಕೋರೇಟ್ ಮಾಡಿ, ಹೇಗೆ ಡಿಸೈನ್ ಮಾಡ್ತೀವಿ ಆ ರೀತಿ ಮಾಡುವಂಥದ್ದು. ಅರೌಂಡ್ ಫಾಲ್ ಅಂತ ಬಂದಿದೆ. ಈ ಬೇಸಿಗೆಗಾಲ ಮುಗಿಯುವಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಒಂದು ಬದಲಾವಣೆ ಬರುತ್ತೆ. ಓಕೆ. ಸೊ ಇಲ್ಲೊಂದು ಕಾರ್ಡ್ ಇದೆ, ರಿಮೈಂಡ್ಸ್. ನಿಮ್ಮ ಫೋಟೋನ ನೋಡ್ತಿದ್ದೀರಾ, ಅವ್ರ ಫೋಟೋನ ನೋಡ್ತಿದ್ದೀರಾ, ನೀವಿಬ್ರು ಜೊತೆಯಲ್ಲಿ ಇಡಿರುವಂತಹ ಫೋಟೋನ ನೋಡ್ತಿದ್ದೀರಾ. ಸೊ ಅಲ್ಲಿ ಎಡಿಟ್ ಮಾಡ್ತಿದ್ದೀರಾ ಆ ಫೋಟೋ. ಕಪಲ್ಸ್ ರೀತಿ ಇದ್ರೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಫೋಟೋಸ್ ಒಂದು ಮೆಮೊರೀಸ್ನ ನೋಡುವಂಥದ್ದು, ಖುಷಿ ಪಡುವಂಥದ್ದು ಅಲ್ವಾ. ಈ ವ್ಯಕ್ತಿ ಜೊತೆ ನಾನು ಒಂದು ಹಗ್ ಮಾಡ್ಕೊಂಡು ಮುಂದಕ್ಕೆ ಫೋಟೋ ಹಿಡಿತೀನಿ, ಇವರ ಜೊತೆ ನಾನು ಕುತ್ಕೊಂಡು ಕಾಫಿ ಕುಡಿತೀನಿ, ಇವರ ಮನೆಯಲ್ಲಿ ನಾನು ಇರ್ತೀನಿ, ನಾವಿಬ್ರು ಒಂದಾಗಿರ್ತೀವಿ, ಕಾರಲ್ಲಿ, ಬೈಕಲ್ಲಿ, ಹೊರಗಡೆ ಹೋಗ್ತೀವಿ, ಟೆಂಪಲ್ಗೆ ಹೋಗ್ತೀವಿ ಅಲ್ವಾ. ಆ ಫೋಟೋನ ನೋಡಿದ್ರೆ ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಬರುವಂತಹ ಎಲ್ಲ ಒಂದು ಸೀನ್ ಫೋಟೋಸ್ ಎಲ್ಲ ಹಾಗೆ ನೆನಪಾಗ್ತಾ ಇರ್ತವೆ. ನೀವು ನೋಡಿ ಎಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿನ ಇಲ್ಲಿ ಬೇಜಾರ್ ಪಡ್ತೀರಾ, ಮತ್ತೆ ಪ್ರೀತಿನ ಜಾಸ್ತಿ ಮಾಡೋ ಐಡಿಯಾಗಳನ್ನ ಮಾಡ್ತೀರಾ, ನಿಮ್ಮ ಹಳೆ ಮೆಮೊರೀಸು, ಫ್ಯೂಚರ್ ಬಗ್ಗೆ ಎಲ್ಲ ಥಿಂಕ್ ಮಾಡ್ತೀರಾ. ಓಕೆನಾ. ಸೊ ಇದು ಕೋಪ ಬಂದ್ಬಿಡುತ್ತೆ ನಿಮ್ಗೆ ಅವಾಗ ಶಾರ್ಟ್ ಟೆಂಪರ್ಸ್, ನೀವು ತುಂಬಾ ಕೋಪ ಬಂದ್ಬಿಡುತ್ತೆ, ಎಷ್ಟು ಭಯಂಕರ ಕೋಪ ಬಂದ್ಬಿಡುತ್ತೆ. ಇವನು ಬೇಡ, ಇವಳು ಬೇಡ, ಪ್ರೀತಿ ಬೇಡ, ಜೀವನ ಬೇಡ, ಅವ್ರು ನಿಮ್ಗೆ ಅವಾಗ ಹರ್ಟ್ ಮಾಡೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಪ್ರೀತಿ ಒಂದು ವಿಚಾರದಲ್ಲಿ ಅವರು ನಿಮ್ಗೆ ಅವಾಗ ಹರ್ಟ್ ಮಾಡೋದು ಅಲ್ವಾ, ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಈ ಒಂದು ಫೇಸ್ ಕಟ್ ಏನಿದೆ ಅಲ್ಲಿಗೆ ಬರುತ್ತೆ ನಿಮ್ಮ ಸೋಲ್, ನಿಮ್ಮ ಹಾರ್ಟ್, ನಿಮ್ಮ ಮೈಂಡ್, ಇವಷ್ಟು ಅಲ್ವಾ. ಅಷ್ಟು ಕೋಪ ಬಂದ್ಬಿಡುತ್ತೆ, ಬಿಕಾಸ್ ನೀವು ಅಷ್ಟು ಅಟ್ಯಾಚ್ ಆಗ್ಬಿಟ್ಟಿದ್ದೀರಾ ಆ ಪ್ರೀತಿಗೆ ಅಲ್ವಾ. ಅದನ್ನ ನಾನು ನೋಡ್ತಿದ್ದೀನಿ ಇಲ್ಲಿ. ಓಕೆ. ಓ ಮೈ ಗಾಡ್, ಓ ಮೈ ಗಾಡ್. ಕ್ವಿಕ್ ಚೇಂಜಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಇದೊಂದು ಫ್ಯೂಚರ್ ರೀಡಿಂಗ್ ಅಂತ ಅನ್ಕೊಳ್ಳಿ. ಕ್ವಿಕ್ ಚೇಂಜಸ್ ಬರುತ್ತೆ. ಕ್ವಿಕ್ ಚೇಂಜಸ್ ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ, ಸಡನ್ ಆಗಿ ಪರಿಸ್ಥಿತಿಗಳೆಲ್ಲ ಬದಲಾಗ್ಬಿಟ್ಟು ನೀವು ಒಂದಾಗುವಂಥದ್ದು, ಮೀಟ್ ಮಾಡುವಂಥದ್ದು, ರಿಯೂನಿಯನ್ ಆಗುವಂಥದ್ದು ಅಂತ ಒಂದು ಪರಿಸ್ಥಿತಿಗಳು ತುಂಬಾ ಬೇಗನೆ ಬರುತ್ತೆ. ರೆಡಿ ಆಗಿರಿ. ಬಂದ ತಕ್ಷಣ ನಿಮ್ಮಲ್ಲಿ ಟೆನ್ಷನ್ಸ್, ನೀವೇನು ಇದು ಶೇಮ್ ಫೀಲು, ಏನದು ಗಿಲ್ಟು, ಬ್ಲೇಮ್ ಅದೆಲ್ಲ ಇದೆ ಅಲ್ವಾ, ಅವೆಲ್ಲ ಒಂದೇ ಸಲ ತಲೆ ಮೇಲೆ ಬಂದು ಕೂತ್ಕೊಳ್ತವೆ. ನಿಮ್ಮನ್ನ ಕ್ವಶನ್ ಮಾಡೋರು, ಬೈಯೋರು,
ನಿಮ್ಮನ್ನ ನೀವೇ ಬೈಕೊಳ್ಳುವಂತಹ ಪರಿಸ್ಥಿತಿಗಳು. ತಪ್ಪು ಮಾಡ್ಬಿಟ್ನಾ, ನನ್ನ ಮನಸ್ಸಿನ ಆಸೆನ ನೆರವೇರಿಸ್ಕೊಳ್ಳೋದು, ನನ್ನ ಸೋಲ್ನ ಆಸೆನ ನೆರವೇರಿಸ್ಕೊಳ್ಳೋದು ಪ್ರಪಂಚಕ್ಕೆ ಯಾಕೆ ಇಷ್ಟು ಕೆಟ್ಟದಾಗ ಅನ್ಸುತ್ತೆ ಅನ್ನೋ ಒಂದು ಪರಿಸ್ಥಿತಿಗೆ ಬರ್ತೀರಾ. ಬಟ್ ಟವರ್ ಹಾರ್ಡ್ ಇಲ್ಲಿ, ಬಟ್ ನಿಮ್ಮ ಪ್ರೀತಿ ಬ್ರೋಕಪ್ ಆಗೋದಿಲ್ಲ. ಟವರ್ ಹತ್ತಿ ಹೊಡೆದೋಗಿರುವಂತದ್ದು. ಸೊ ನಿಮ್ಮ ಪ್ರೀತಿ ನೀವು ಅನ್ಕೊಂಡಿರೋ ಒಂದು ಕೊನೆಗೆ ಹತ್ತುತ್ತೆ. ಟವರ್ ಮೀನ್ಸ್ ಲಾಸ್ಟ್ ಸ್ಟೇಜ್, ಅಲ್ಲಿವರೆಗೂ ಹೋಗುತ್ತೆ, ಮದುವೆವರೆಗೂ ಹೋಗುತ್ತೆ, ಮದುವೆನೂ ಆಗುತ್ತೆ. ಬಟ್ ಇದು ಬ್ರೋಕಪ್ ಆಗೋದಿಲ್ಲ. ಯಾವುದೇ ಒಂದು ಕಾರಣಕ್ಕೆ, ಯಾವುದೋ ಒಂದು ವ್ಯಕ್ತಿಗೆ, ಯಾವುದೋ ಒಂದು ನಿರ್ಧಾರಕ್ಕೆ, ಯಾವುದೋ ಒಂದು ನೆಗೆಟಿವಿಟಿಗೂ ನಿಮ್ಮ ಪ್ರೀತಿ ದೂರ ಆಗೋದಿಲ್ಲ. ರಿವರ್ಸ್ ಬಂದಿದೆ, ಬ್ಲಾಸ್ಟ್ ಆಗೋ ಕಾರ್ಡ್, ಮುರಿದೋಗುವಂತಹ ಟವರ್, ಮುರಿದೋಗುವಂತಹ ಕಾರ್ಡು ರಿವರ್ಸ್ ಬಂದಿದೆ. ಓಕೆ, ಸೊ ನೋ ಪ್ರಾಬ್ಲಮ್. ಓಕೆ, ಇವೆಲ್ಲ ಇರುತ್ತೆ ನಿಮ್ದು. ಕೆಲವೊಂದು ಡಿಫ್ರೆಂಟ್ ಟ್ವಿಸ್ಟ್ ಇರೋ ಪ್ರೀತಿ ಅಲ್ವಾ. ಸೊ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಏನಾಗುತ್ತಂದ್ರೆ ಕ್ವಿಕ್ ಆಗಿ ಎಲ್ಲ ಬಂದ್ಬಿಟ್ಟು ಸಡನ್ ಆಗಿ ನೀವು ಒಂದು ಸ್ಟ್ರೆಸ್ ಅನ್ನೋದು, ಅವರ ಇವರ ಮಾತಿಗೆ ನೋವುವಂಥದ್ದು, ಸ್ಲೀಪ್ಲೆಸ್ ನೈಟ್ಸ್, ಬೇಜಾರು ಪಡ್ತೀರಾ. ರೆಡ್ ಡೇಂಜರ್ ಅಲ್ಲಿ ಇರೋ ರೀತಿ ಬೇಜಾರು ಪಡ್ತೀರಾ. ಬಟ್ ಡೋಂಟ್ ವರಿ, ಓಕೆ, ಎವ್ರಿಥಿಂಗ್ ವಿಲ್ ಸಾಲ್ವ್. ಎಲ್ಲ ಪ್ರಾಬ್ಲಮ್ ತಾನಾಗೆ ಕೂಲ್ ಆಗ್ಬಿಡುತ್ತೆ. ಓಕೆ, ಬ್ಯೂಟಿಫುಲ್, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಯಾರು ಈ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಇದುವರೆಗೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಇದ್ರ ಎಲ್ಲ ಬ್ಲೆಸ್ಸಿಂಗ್ಸ್ ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಏಂಜಲ್ಸ್ ಅಂತ ಬಿಟ್ಟು ಟ್ಯಾರೋಟ್ ಏಂಜಲ್ಸ್ಗೆ ಮೆಸೇಜ್ ಮಾಡಿ. ಓಕೆ, ಇದೊಂದು ಏನದು ಪಿಂಕ್, ರೋಸ್ ಪಿಂಕ್ ಎನರ್ಜಿನ ಹೊಂದಿರುವ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ರೆಡ್ ಕಲರ್ ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಸೊ ನಿಮ್ಮ ಪ್ರೀತಿ ಇವಾಗ ಡೇಂಜರ್ ಅಲ್ಲಿದೆ. ರೆಡ್ ಅಂದ್ರೆ ಡೇಂಜರ್ ಅಲ್ವಾ. ಸೊ ಡೇಂಜರ್ ಅಲ್ಲಿದೆ. ನಿಮ್ಮ ಪ್ರೀತಿಯಲ್ಲಿ ಒಂದು ನೆಮ್ಮದಿ ಅನ್ನೋದು ಇಲ್ಲ. ಫ್ಯೂಚರ್ ಬಗ್ಗೆ ಏನಾಗುತ್ತೋ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಇದಕ್ಕೆ ಕಾರಣ ಏನಂದ್ರೆ, ನೀವು ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅಂತೀರಾ ಅಲ್ವಾ. ನಿಮ್ಗೆ ಬೇಕಾದಾಗ ಮಾತ್ರ ಯೂನಿವರ್ಸ್ ರೆಮಿಡೀಸ್ ಫಾಲೋ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಟ್ಯಾರೋ ರೀಡಿಂಗ್ ಮಾಡಿಸ್ಕೊಳ್ತೀರಾ. ಬಟ್ ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಒಳಗಡೆ ತುಂಬಾ ತುಂಬಾ ಭಯ ಇದೆ. ರೆಡ್ ಅಂದ್ರೆ ಭಯ ಅಂತ ಹೇಳ್ತೀವಿ. ಭಯ ಇದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ. ಸೊ ನೀವು ಮನಿನ ತುಂಬಾ ಖರ್ಚು ಮಾಡುವಂತವ್ರು, ಪ್ಯಾಷನ್ ತುಂಬಾ, ಒಂದೆರಡು ಪ್ರಾಡಕ್ಟ್ನ ಇಟ್ಬಿಟ್ಟು, ಇದು ತುಂಬಾ ಒಂದು ಸೇಮ್ ಪ್ರಾಡಕ್ಟ್ ಬಟ್ ಅದನ್ನ ಒಂದು ಚೆನ್ನಾಗಿ ಪ್ಯಾಕೇಜ್ ಮಾಡಿ ಗ್ಲಾಸ್ ಅಲ್ಲಿ ತುಂಬಾ ಶೋ ಆಗಿಟ್ಟಿದ್ರೆ ಎರಡು ಒಂದೇ ಪ್ರಾಡಕ್ಟ್, ಬಟ್ ಇದಕ್ಕೆ ರೇಟ್ ಜಾಸ್ತಿ ಇರುತ್ತಲ್ವಾ. ಇದನ್ನ ಅಪ್ಡೇಟ್ ಮಾಡಿರ್ತಾರಲ್ವಾ, ಅದನ್ನ ತಗೊಳ್ಳೋ ಅಂತದ್ದು. ನಿಮ್ಮ ಪ್ರೀತಿಗಾಗಿ ನೀವು ಎಷ್ಟು ಬೇಕಾದ್ರೂ ಮನಿನ ಖರ್ಚು ಮಾಡ್ತೀರಾ. ನಿಮ್ಗೆ ಆ ರೀತಿ ಒಂದು ತುಂಬಾ ನಿಮ್ಮ ಪ್ರೀತಿ ತುಂಬಾ ಲಕ್ಸುರಿ ಆದದ್ದು, ತುಂಬಾ ಕಾಸ್ಟ್ಲಿ ಆದದ್ದು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತೀರಾ. ಭಯ ನೋಡ್ತಿದ್ದೀನಿ ಜಾಸ್ತಿ ನಾನು. ಕಮಿಟ್ಮೆಂಟ್, ಓ ಮೈ ಗಾಡ್, ಸೋಲ್ಮೇಟ್ ಎನರ್ಜಿ, ಶೇರಿಂಗ್ ಗೋಲ್ಸ್, ಲಾಂಗ್ ಟರ್ಮ್ ಹ್ಯಾಪಿನೆಸ್. ಓ ಮೈ ಗಾಡ್, ಇವರು ನಿಮ್ಮ ಪ್ರೀತಿಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಜಾಬ್ ರಿಲೇಟೆಡ್ ಕೆರಿಯರ್ ಅಲ್ಲಿ ಸಪೋರ್ಟಿವ್ ಆಗಿ ನಿಲ್ಲೋರು. ಸೊ ಜಾಬ್ ಅಲ್ಲಿ, ಕೆರಿಯರ್ ಅಲ್ಲಿ, ಅವರ ಕೆರಿಯರ್ ಗ್ರೋ ಆಗೋದ್ರಲ್ಲಿ, ಅವರೊಂದು ಜಾಬ್ ತಗೊಳ್ಳೋದ್ರಲ್ಲಿ ಅವ್ರಿಗೆ ನೀವು ಹೆಲ್ಪ್ ಮಾಡುವಂತಹ ಎನರ್ಜಿ ಹೊಂದಿದೆ. ಶೇರಿಂಗ್ ಗೋಲ್ಸ್, ಮದುವೆ, ಮಕ್ಕಳು, ಹ್ಯಾಪಿನೆಸ್ ಮಾತ್ರ ಅಲ್ದಿರ ನೀವು ಕೆರಿಯರ್ ಬಗ್ಗೆ, ಜಾಬ್ ಬಗ್ಗೆ ಡಿಸೈಡ್ ಮಾಡುವಂತಹ ವ್ಯಕ್ತಿಗಳು. ನಿಮ್ಮ ಪಾರ್ಟ್ನರ್ ಕೂಡ ಕೆಲ್ಸಕ್ಕೆ ಹೋಗ್ಬೇಕು, ನೀವು ಕೂಡ ಜಾಬ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶನ ಹೊಂದಿರುವಂತದ್ದು. ಸೊ ಅವ್ರು ಯಾವ ಒಂದು ಜಾಬ್ ಅಲ್ಲಿ ಇದ್ರೆ ನಾವು ಲೈಫ್ ಚೆನ್ನಾಗಿರುತ್ತೆ, ಯಾವ ಒಂದು ಅರ್ನಿಂಗ್ಸ್ಗೆ ಹೋದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡುವಂತವ್ರು. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಮ್ಯಾರೇಜ್ಗೆ ಎನರ್ಜಿ, ಎಂಗೇಜ್ಮೆಂಟ್ ಹತ್ರ ಬಂದಿದೆ ಅಥವಾ ಎಂಗೇಜ್ ಆಗಿದ್ದೀರಾ, ಮದುವೆ ಬಗ್ಗೆ ಕನ್ಫ್ಯೂಷನ್ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನೋಡೋಣ ಮತ್ತಷ್ಟು ಕಾರ್ಡ್ಸ್ ನೋಡೋಣ ಇಲ್ಲಿ ಯಾವ ಒಂದು ಮೆಸೇಜ್ ಇದೆ ನಿಮ್ಗೆ. ಓಕೆ, ವಾವ್. ಸೊ ನಿಮ್ಮ ಒಂದು ಕನ್ಫ್ಯೂಷನ್ ಏನಿದೆ ಈಗ, ಇವಳು ಸಿಗ್ತಾಳ, ಇವನು ಸಿಗ್ತಾನ, ಇವ್ರು ನಮ್ಮವರೇನ ಅಲ್ವಾ, ಮತ್ತೆ ಮೋಸ ಹೋಗ್ತೀನ ಪ್ರೀತಿಯಲ್ಲಿ ಅಂತ, ಅವೆಲ್ಲ ಪ್ಲೀಸ್ 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 ಬರ್ನ್ ಮಾಡ್ಬಿಡಿ ಒಂದು ಪೇಪರ್ ಅಲ್ಲಿ. ನೀವು ಟೆನ್ಷನ್ ತಗೋಬೇಡಿ. ಇಷ್ಟು ಪಾಸಿಟಿವ್ ಕಾರ್ಡ್ಸ್, ಫೈಲಲ್ಲಿ ಕೂಡ ಬಂದಿಲ್ಲ ಅವ್ರಿಗೆ. ಸದ್ಯಕ್ಕೆ ಅವಾಗವಾಗ ಪ್ರಾಬ್ಲಮ್ ಬಂದು ಪಾಸಿಟಿವ್ ಬರ್ತಿದೆ. ಇಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ಯೂನಿವರ್ಸಲ್ ಕಾರ್ಡ್. ಮೈ ಗಾಡ್, ನಾನು ರೆಡ್ ಅಂದ ತಕ್ಷಣ ಏನ್ ಅನ್ಕೊಂಡೆ, ತೊಂದರೆಯಲ್ಲಿದ್ದೀರಾ ಅನ್ಕೊಂಡೆ. ಬಟ್ ಇಲ್ಲಿ ಅಂತದಿಲ್ಲ, ಪ್ಯಾಷನ್ ನ ಜಾಸ್ತಿ ತೋರಿಸ್ತಿದೆ. ನೀವಿವನ್ನ ಮದ್ವೆ ಆಗೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ, ನಿಮ್ಮ ಜಾತಕನೇ ಬದಲಾಗುತ್ತೆ. ನಿಮ್ಮ ಇಬ್ಬರ ಒಂದು ಮ್ಯಾರೇಜ್ ಇಂದ ಚೆಕ್ ಮಾಡಿ, ಬೇಕಾದ್ರೆ ಆಸ್ಟ್ರೋದಲ್ಲಿ ಮದ್ವೆ ಬಗ್ಗೆ ತುಂಬಾ ಚೆಕ್ ಮಾಡಿಸ್ತಾ ಇಲ್ಲ, ಆಸ್ಟ್ರೋ ನ್ಯೂಮರಾಲಜಿದಲ್ಲಿ ಮಾಡಿ. ವೆಲ್, ಹ್ಯಾಪಿನೆಸ್, ಮನೆ, ಕಾರ್, ಗೋಲ್ಡ್, ಆಸ್ತಿ, ಹೆಲ್ತ್, ನಿಮ್ಮ ಪೇರೆಂಟ್ಸ್ ಹೆಲ್ತ್ ಸರಿ ಹೋಗುತ್ತೆ, ಅವರ ಪೇರೆಂಟ್ಸ್ ಹೆಲ್ತ್ ಸರಿ ಹೋಗುತ್ತೆ, ಎಲ್ಲಾನು ತಾನಾಗೆ ಬದಲಾಗ್ಬಿಡುತ್ತೆ. ಅಂತ ಎನರ್ಜಿ ಹೊಂದಿದೆ ನಿಮ್ಮ ಮ್ಯಾರೇಜ್ ಎನರ್ಜಿ.
8 ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ ಕ್ರಿಯೇಟಿವಿಟಿ, ಐಡಿಯಾಸ್ ನಿಮ್ಮಲ್ಲಿ ತುಂಬಾ ಇದೆ. ಕೆರಿಯರ್ ಅಲ್ಲಿ ತುಂಬಾನೇ ಐಡಿಯಾ ಇದೆ ನಿಮ್ಗೆ. ಯಾವ್ದ್ರಲ್ಲಿ ಹೋದ್ರೆ ಯಾವ್ದ್ರಲ್ಲಿ ಲೈಫ್ ಬದಲಾಗುತ್ತೆ, ಯಾವ್ದ್ರಲ್ಲಿ ಮನಿ ಜಾಸ್ತಿ ಬರುತ್ತೆ, ನಿಮ್ಮ ಪಾರ್ಟ್ನರ್ ಕೆರಿಯರ್ ಗ್ರೋತ್ ಯಾವ್ದ್ರಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಿದೆ. ಓಕೆನಾ? ಆ ರೀತಿ ಒಂದು ಐಡಿಯಾ ಇದೆ. ಬಟ್ ಇದು ರಿವರ್ಸ್ ಬಂದಿದೆ. ಸದ್ಯಕ್ಕೆ ನಿಮ್ಮ ಏನಾಗ್ಬೇಕು, ಕಮಿಟ್ಮೆಂಟ್, ನಿಮ್ಮ ಪ್ರೀತಿ ಕನ್ಫರ್ಮ್ ಆಗ್ಬೇಕು, ನಿಮ್ಮ ಎಂಗೇಜ್ಮೆಂಟ್ ಏನಿದೆ ಅದು ಕನ್ಫರ್ಮ್ ಆಗ್ಬೇಕು, ನಿಮ್ಮ ಲವ್ ಏನಿದೆ ಅದು ಕನ್ಫರ್ಮ್ ಆಗ್ಬೇಕು, ನಿಮ್ಮ ಮದುವೆ ಏನಿದೆ ಅದು ಕನ್ಫರ್ಮ್ ಆದ್ರೇನೆ ನೀವು ಕೆರಿಯರ್ ಅಲ್ಲಿ ಸಕ್ಸಸ್ ಆಗೋದಿಕ್ಕೆ ಇನ್ನಷ್ಟು ಹ್ಯಾಪಿನೆಸ್ ಅಂದ್ರೆ ಮನಿನ ಒಂದು ಸರಿಯಾದ ಕೆರಿಯರ್ ಪಾತ್ನ ಚೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿದೆ. ಓಕೆನಾ? ಸೊ ನಿಮ್ಮ ಪ್ಯಾಷನ್ ಅಲ್ಲಿ ನೀವು ಸಕ್ಸಸ್ ಆಗೋದು ಮಾತ್ರ ಅಲ್ಲ, ನಿಮ್ಗೆ ಎಲ್ಲರ ಕಡೆಯಿಂದ ಅಪ್ರಿಶಿಯೇಷನ್, ಸಪೋರ್ಟ್ ಸಿಗುತ್ತೆ. ಓಕೆನಾ? ನಿಮ್ಮ ಒಂದು ಸಬ್ಜೆಕ್ಟ್ ನ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಒಪ್ಕೊಳ್ತಾರೆ, ನಿಮ್ಗೆ ಸಕ್ಸಸ್ ಸಿಗುತ್ತೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ಸೊ ಇವರ ಫ್ಯಾಮಿಲಿ ಹೋಗ್ತಾರಾ, ನಮ್ಮ ಫ್ಯಾಮಿಲಿ ಹೋಗ್ತಾರಾ, ಓಕೆನಾ? ಆ ರೀತಿ ಒಂದು ಕನ್ಫ್ಯೂಷನ್ಸ್ ಇದೆ ಅಲ್ವಾ. ಥರ್ಡ್ ಪಾರ್ಟಿ ರಿಮೂವ್ ಆಗ್ತಾರಾ, ಅಥವಾ ಯಾವುದೋ ಒಂದು ಕೆಲವೊಂದು ಕನ್ಫ್ಯೂಷನ್ಸ್ ಇದೆ. ಯಾವುದೋ ಒಂದು ವಿಚಾರ ಓಕೆ ಆಗ್ಬೇಕು ಅಂತ, ಕ್ಯಾಸ್ಟ್ ಆಗಿರ್ಬೋದು, ನಿಮ್ಮ ಪ್ಲೇಸಸ್ ತುಂಬಾ ದೂರ ಇರೋದಾಗಿರ್ಬೋದು ಅಲ್ವಾ. ಆದ್ರೆ ಏನಾಗುತ್ತೆ ಇಲ್ಲಿ ಅಂದ್ರೆ ಪ್ರತಿಯೊಂದು ಕೂಡ್ಕೊಂಡು ಬರುತ್ತೆ, ಪ್ರತಿಯೊಂದು ಒಂದು ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಸಿಕ್ಸ್ ಅನ್ನೋ ನಂಬರ್ ಆಕ್ಟಿವ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಓಕೆನಾ? ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ನಂತರ ಈ ಸಲ ನಿಮ್ಮ ಬರ್ತ್ ಡೇಟ್ ಯಾವಾಗಿದೆ ಅದರ ನಂತರ ವೀನಸ್ ಆಕ್ಟಿವೇಟ್ ಆಗುತ್ತೆ. ಅಷ್ಟೇ ಅಲ್ದಿರ ಪ್ರತಿಯೊಂದು ಸಪೋರ್ಟ್ ಸಿಗುತ್ತೆ. ಫೋರ್ ಲೈಟ್ಸ್ ಇದೆ. ರಾಹುನು ನಿಮ್ಮ ಇಷ್ಟು ದಿನದ ನೋವಿಗೆ ಸರಿಯಾದ ಒಂದು ಬ್ಲೆಸ್ಸಿಂಗ್ಸ್ ನ ಕೊಡ್ತಾರೆ. ಓಕೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಏನ್ ಹೇಳುದಂದ್ರೆ ನಿಮ್ಮ ದೈವ, ನೀವೊಬ್ಬ ಫೆಮಿನೈನ್ ಎನರ್ಜಿ ದೈವ ನಂಬ್ತಿದ್ದೀರಾ ಅಲ್ವಾ. ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾರವರಾಗಿರ್ಬೋದು, ಶಿವ ಆಗಿರ್ಬೋದು, ಕಾಳ ಭೈರವ, ಸಮಥಿಂಗ್ ಗಾಡ್, ನೀವು ತುಂಬಾ ಪ್ರೇ ಮಾಡ್ತೀರಾ, ಅವರ ಒಂದು ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಮನೆ ದೇವರ ಬ್ಲೆಸ್ಸಿಂಗ್ಸ್ ಇದೆ. ಅಂಡ್ ಒಬ್ಬ ಹೀಲರ್ನ ಎನರ್ಜಿ, ನೀವು ನಂಬುವ ದೇವರ ಎನರ್ಜಿ ಒಬ್ಬ ಹೀಲರ್ ಅಲ್ಲಿ ಇದೆ. ಓಕೆ. ಒಬ್ಬ ಹೀಲರ್ ಲೈಬ್ರರೀಸ್ ಇದೆ, ಎಲ್ಲ ಗೊತ್ತಿರುವ ವ್ಯಕ್ತಿ, ಅವರು ಸ್ಪಿರಿಚುವಲ್ ಎಲ್ಲ ಗೊತ್ತು ಅವರಿಗೆ. ಬಟ್ ಅವರು ಸ್ವಾಮೀಜಿ ಡ್ರೆಸ್ ಹಾಕಿಲ್ಲ, ಇಲ್ಲಿ ನಾರ್ಮಲ್ ಆಗಿ ಇರ್ತಾರೆ. ಆ ರೀತಿ ಒಂದು. ಓಕೆನಾ? ಅವರು ನಿಮ್ಮ ಎನರ್ಜಿನ ಜಾಸ್ತಿ ಮಾಡುವಂತಹ, ನಿಮ್ಮ ಆನ್ಸರ್, ನಿಮ್ಮ ಫಸ್ಟ್ ಕಾಲ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ರಿ, ನೆಕ್ಸ್ಟ್ ಕಾಲ್ ಅಲ್ಲಿ ಎಷ್ಟು ರಿಲೀಫ್ ಆಗಿದ್ರಿ, ಮುಂದೆ ಪಾಸಿಟಿವ್ ಫ್ಯೂಚರ್ ಎಲ್ಲ ಗೊತ್ತು ಅವ್ರಿಗೆ. ನಿಮ್ಮ ಮಾತುಗಳನ್ನ ಕೇಳಿ ಹೇಗ್ ಮಾತಾಡಿದೆ, ಹೇಗಾದೆ, ಅದನ್ನೆಲ್ಲ ಹೇಳುವಂತಹ ಒಬ್ಬ ಗುರು ನಿಮ್ಗೆ ಇದ್ದಾರೆ ಅಥವಾ ಇರ್ತಾರೆ ಅಂತ ಬರ್ತಿದೆ. ಓಕೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ದ ಜಡ್ಜ್ಮೆಂಟ್ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ಒಂದು ಪಾತ್ ಬದಲಾಗುವಂಥದ್ದು. ನಿಮ್ಗೆ ಈ ರೀತಿ ಹ್ಯಾಪಿಯಾಗಿ, ಫ್ರೀಡಮ್ ಆಗಿ, ಪ್ರೀತಿ ವಿಚಾರದಲ್ಲಿ, ಲೈಫ್ ವಿಚಾರದಲ್ಲಿ ಹ್ಯಾಪಿ ಆಗಿರ್ಬೇಕಲ್ವಾ. ಸೊ ಇಲ್ಲಿ ಏನಾಗಿದೆ, ಒಳಗಡೆ ಆ ಫೀಲ್ ಇದೆ, ಫ್ರೀಡಮ್ ಬೇಕು ಅನ್ನೋ ಫೀಲ್. ಅದಕ್ಕಾಗಿ ನೀವು ಪ್ರೇ ಮಾಡಿದೀರಾ, ಸಿಗುತ್ತೆ. ಇನ್ನು 20 days ಅಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಜಡ್ಜ್ಮೆಂಟ್ ಬದಲಾಗುವಂಥದ್ದು, ಕಾರ್ಮಿಕ್ ಪ್ಯಾಟರ್ನ್ಸ್ ಬದಲಾಗುವಂಥದ್ದು. ಓಕೆ. 9 ಆಫ್ ಕಪ್ಸ್, ಎಲ್ಲ ಎಮೋಷನ್ ನಿಮ್ದು. ಇಲ್ಲಿ ನೋಡಿ, ಎಲ್ಲ ಕೈಗಳ ಮೇಲೆ ಎತ್ತಿದೆ, ಈ ಕೈಗಳು ಇಲ್ಲಿ ನೋಡಿ. ಫ್ರೀಡಮ್, ಹ್ಯಾಪಿನೆಸ್, ಗುಡ್ ನ್ಯೂಸ್, ಬಿಗ್ ಚೇಂಜಸ್ ಲೈಫ್ ಅಲ್ಲಿ. ನೀವ್ ಅನ್ಕೊಂಡಿರೋದಕ್ಕಿಂತಾನು ಅಷ್ಟು ನಿಮ್ಮ ಲೈಫು ಸಡನ್ ಆಗಿ ಹೇಗಿದ್ದವ್ರು ಹೇಗಾಗ್ಬಿಟ್ರು ಅನ್ನೋ ಒಂದು ಸ್ಥಿತಿಗೆ ಬರುತ್ತೆ. 1 ಪಾಯಿಂಟ್ ಕೂಡ ನೀವು ಹಿಂದೆ ಸರಿಯುವಂಥದ್ದು, ನೆಗೆಟಿವಿಟಿಗೆ ಹೋಗುವಂಥದ್ದು, ನೆಗೆಟಿವ್ ಥಾಟ್ ಬರುವಂಥದ್ದು ಸೀನ್ಸ್ ಯಾವುದು ಇರೋದಿಲ್ಲ ಮುಂದಕ್ಕೆ. ನೀವು ಯೂನಿವರ್ಸ್ ನ ಸೀಕ್ರೆಟ್ ನ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ. ಇನ್ನು ಕೆಲವೊಂದು ಮೆಸೇಜ್ ನೋಡೋಣ. ಇಷ್ಟೊಂದು ಪಾಸಿಟಿವ್ ಕಾರ್ಡ್ಸ್. ಸೊ ಎಸ್, ಸೊ ಅನ್ಅಪ್ರಿಶಿಯೇಟೆಡ್. ಓಕೆನಾ? ನೀವ್ ಅನ್ಕೊಳ್ತಿರೋ ರೀತಿ ನಿಮ್ಮ ಪ್ರೀತಿ ನಿಮ್ಗೆ ರೆಸ್ಪಾನ್ಸ್ ಮಾಡದೇ ಇರ್ಬೋದು. ಓಕೆನಾ? ಅವರು ನಿಮ್ಮನ್ನ ಚೆನ್ನಾಗಿ ಪ್ರೀತಿಸ್ಬೇಕು, ಚೆನ್ನಾಗಿ ಲವ್ ಮಾಡ್ಬೇಕು ಅಲ್ವಾ, ಮದುವೆ ಯಾವಾಗ ಆಗ್ತೀಯಾ ಅಂತೆಲ್ಲ ಕೇಳ್ಬೇಕು ಅನ್ನೋ ಒಂದು ಆಸೆಗಳಿದಾವೆ ನಿಮ್ಗೆ ಅಲ್ವಾ. ಬಟ್ ಅವೆಲ್ಲ ನಿಮ್ಮ ಲೈಫಲ್ಲಿ ನಡೀತಾ ಇಲ್ಲ. ಹಾಗಂತಂದ್ಬಿಟ್ಟು ಪ್ರೀತಿ ಇಲ್ಲ ಅಂತ ಅಲ್ಲ. ಓಕೆನಾ? ಓಕೆ. ಅವ್ರು ನಿಮ್ಮನ್ನ ಕೇರ್ ಮಾಡ್ತಿಲ್ಲ ಅನ್ನೋ ಭಾವನೆಗಳಿದಾವೆ. ಕೇರ್ ಮಾಡ್ತಿಲ್ಲ ಅಂದ ಮಾತ್ರಕ್ಕೆ ಅವರು ನಿಮ್ಮವರಾಗದೆ ಹೋಗೋದಿಲ್ಲ ಅಂತ ಗೈಡೆನ್ಸ್ ಬಂದಿದೆ ಇಲ್ಲಿ. ಓಕೆನಾ? ಇದನ್ನ ಬಿಡಿ, ಅವ್ರು ಪ್ರೀತಿಸ್ಲಿ, ಸದ್ಯಕ್ಕೆ ಪ್ರೀತಿಸದೇ ಇರ್ಲಿ, ಒಟ್ನ ನಿಮ್ಮ ಶುದ್ಧವಾದ ಪ್ರೀತಿ ನಿಮ್ಗೆ ಸಿಗುತ್ತೆ ಅಂತ ಇಲ್ಲಿ ಟ್ಯಾರೋಟಿಂದ ಗೈಡೆನ್ಸ್ ಇದೆ. ಓಕೆ. ಕನ್ಫ್ಯೂಷನ್ಸ್ ಬೇಡ. ಅವರ್ ಲವ್ ಈಸ್ ಆಲ್ವೇಸ್ ದೇರ್, ರೆಸ್ಪೆಕ್ಟ್ ದ ಡಿಸ್ಟೆನ್ಸ್. ಸೊ ನಿಮ್ಮ ಪ್ರೀತಿ ಕನ್ಫರ್ಮ್. ಈ ಡಿಸ್ಟೆನ್ಸ್, ಈ ಸೈಲೆಂಟ್ ಲವ್, ಈ ನೋ ಕಮ್ಯುನಿಕೇಶನ್, ಐ ಲವ್ ಯು ಅಂದ ತಕ್ಷಣ ಐ ಲವ್ ಯು ಸೋ ಮಚ್ ಅಂತ ರಿಪ್ಲೈ ಇಲ್ಲದೆ ಇರುವಂತದ್ದು ಏನಾಗುತ್ತೆ, ಇದನ್ನ ನೀವು ಓಕೆ ಒಪ್ಕೋಬೇಕು. ಯಾಕಂದ್ರೆ ಮುಂದಕ್ಕೆ ಎವ್ರಿಥಿಂಗ್ ಚೇಂಜ್
ಅನ್ಸ್ಯಾಟಿಸ್ಫೈಡ್. ಪ್ರೀತಿ ಪ್ರೇಮ ಸಂಬಂಧ ವಿಚಾರದಲ್ಲಿ ನೀವು ಹ್ಯಾಪಿ ಇಲ್ಲ. ಮನೆ ಇದೆ, ಸಮಥಿಂಗ್ ಹ್ಯಾಪಿನೆಸ್, ಪ್ರತಿಯೊಂದು ಕಂಫರ್ಟ್ ಇದೆ, ಬಟ್ ಪ್ರೀತಿ ಅನ್ನೋ ಕಂಫರ್ಟ್ ಇಲ್ಲ, ಅನ್ಸ್ಯಾಟಿಸ್ಫೈಡ್. ಓಕೆನಾ? ಇಬ್ಬರೂ ಖುಷಿ ಇಲ್ಲ, ಅವರು ಅವರ ಪ್ರೀತಿಯಲ್ಲಿ ಖುಷಿ ಇಲ್ಲ, ನೀವು ನಿಮ್ಮ ಪ್ರೀತಿಯಲ್ಲಿ ಖುಷಿ ಇಲ್ಲ. ಓಕೆ, ಸೊ ತುಂಬಾ ಹರ್ಟ್ ಆಗಿರುವಂತಹ ವ್ಯಕ್ತಿ ಅವರ ಜೀವನದಲ್ಲಿ. ಓಕೆ, ಜೀವನ ತುಂಬಾನೇ ಪಾಠ ಕಳಿಸಿದೆ ಅವ್ರಿಗೆ, ತುಂಬಾನೇ ನೊಂದಿದ್ದಾರೆ ಪ್ರೀತಿ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ, ಅಲ್ವಾ? ಅವ್ರು ಯಾವ ಒಂದು ನಿರ್ಧಾರ ತಗೋಬೇಕಂದ್ರು ತುಂಬಾ ಹೆದರ್ಕೊಳ್ತಾರೆ ಅಂತ ಒಂದು ಭಾವನೆಗಳನ್ನ ಹೊಂದಿದ್ದಾರೆ ಈಗ ಸದ್ಯಕ್ಕೆ ಅವರು. ಬಟ್ ನಿಮ್ಮಲ್ಲಿ ಎನರ್ಜಿ ಚೆನ್ನಾಗಿದೆ, ನೀವು ಅವ್ರನ್ನ ಹೀಲ್ ಮಾಡೋದಿಕ್ಕೆ, ಒಂದು ಏನದು ಅವರ ಒಂದು ನೋವುಗಳನ್ನ, ಕನ್ಫ್ಯೂಷನ್ಸ್ನ, ಭಯಗಳನ್ನ ದೂರ ಮಾಡೋದಿಕ್ಕೆ ನೀವು ಅವರ ಲೈಫ್ ಪಾರ್ಟ್ನರ್ ಆಗ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಗಿಫ್ಟ್, ವಾವ್. ಸೊ ಇಲ್ಲಿ ನೋಡಿ, ರಿವೆಂಜ್. ಸೊ ನೀವು ಅವ್ರಿಗೆ ತುಂಬಾ ಕಾಲ್ಗಾಗಿ ವೇಟ್ ಮಾಡ್ತಾ ಇರ್ತೀರಾ, ಮೆಸೇಜ್ಗಾಗಿ ವೇಟ್ ಮಾಡ್ತಾ ಇರ್ತೀರಾ, ರಿಪ್ಲೈಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ ಅಲ್ವಾ? ಅವರು ಸಡನ್ ಆಗಿ ಬದಲಾಗಿರೋದನ್ನ ನೀವು ಗಮನಿಸಿ, ಅವರು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡುವಂಥದ್ದು, ಅವ್ರಿಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳುವಂಥದ್ದು, ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ರಿವೆಂಜ್ ತಗೊಂತಿದ್ದೀರಾ ಆಟೋಮೆಟಿಕಲಿ. ನಾನು ಮೆಸೇಜ್ ಮಾಡಿದ ತಕ್ಷಣ ಅವ್ಳು ರಿಪ್ಲೈ ಮಾಡಿರಲಿಲ್ಲ, ಜಾಸ್ತಿ ಹೊತ್ತು ವೆಯ್ಟ್ ಮಾಡಿ 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 ಒಂದೊಂದು ಕ್ಷಣನೂ 20 ಕ್ಷಣಗಳ ರೀತಿ ವೆಯ್ಟ್ ಮಾಡಿ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಿದ್ರಲ್ವಾ? ಇವಾಗ ಸಡನ್ ಆಗಿ ಅವ್ರ ಕಡೆಯಿಂದ ಬದಲಾವಣೆ ಬಂದಿದೆ. ನೀವು ನೋಡಿದ್ರು ಸಡನ್ ಆಗಿ ರಿಪ್ಲೈ ಮಾಡೋದು ಬೇಡ, ನಿಮ್ಗೆ ಬೇರೆ ಕೆಲಸ ಇಲ್ಲ ಅನ್ಕೊಂತಾನೆ, ಇವಳಿಗೆ ಬೇರೆ ಕೆಲಸ ಇಲ್ಲ ಅನ್ಕೊಂತಾನೆ ಅಂತ ಹೇಳ್ಬಿಟ್ಟು ಡಿಲೇ ಮಾಡುವಂಥದ್ದು, ಚೈಲ್ಡ್ಹುಡ್ ಬಿಹೇವಿಯರ್ನ ಬಿಡಿ. ಇದರಿಂದ ನಿಮ್ಮ ಪ್ರೀತಿ ಇನ್ನಷ್ಟು ದೂರ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಸಿಕ್ಕಿದಾಗ ಮತ್ತಷ್ಟು ಪ್ರಯತ್ನಗಳನ್ನ ಪಡಿ ನಿಮ್ಮ ರಿಯೂನಿಯನ್ಗೋಸ್ಕರ. ಆಪ್ಷನ್ಸ್. ಸೊ ಇಲ್ಲಿ ನಿಮ್ಗೆ ಪ್ರೀತಿಸ್ತಾ ಇರೋದೇ ಒಬ್ರಾದ್ರೆ, ಗಾಡ್, ಮತ್ತಷ್ಟು ಆಪ್ಷನ್ಸ್ ಸಿಕ್ಬಿಟ್ಟಿದಾವೆ, ನಿಮ್ಗೆ ಕನೆಕ್ಷನ್ ಸಿಕ್ಬಿಟ್ಟಿದಾವೆ. ನೀವೇ ಆಶ್ಚರ್ಯ ಪಡ್ತಿದ್ದೀರ, ನಮ್ಮನ್ನು ಪ್ರೀತಿಸೋರು ಇದಾರ, ನಮ್ಮ ಪ್ರೀತಿಸೋರು ಬದಲಾಗಿದ್ದಾರೆ ಅಲ್ವಾ? ಹಳೆ ಪ್ರೀತಿ ಬದಲಾಗಿದೆ, ಹೊಸ ಪ್ರೀತಿ ಸಿಕ್ತಿದೆ ಅನ್ನೋ ಆಪ್ಷನ್ಗಳು ಬರೋ ಚಾನ್ಸಸ್ ಇದೆ. ಹೇಗಾಗಿದೆ ಪರಿಸ್ಥಿತಿಗಳು ಅಂದ್ರೆ, ಈ ಕಡೆ ಇಷ್ಟು ದಿನ ಇಲ್ಲದೆ ಇರುವಂತಹ ಪ್ರಪೋಸಲ್ಸು ಟ್ರೈ ಮಾಡಿ ನೀವು ಬಿಟ್ಬಿಟ್ಟಿರುವಂತಹ ಪ್ರಪೋಸಲ್ಸು, ಅರೇಂಜ್ ಮ್ಯಾರೇಜ್ ಎಲ್ಲ ಓಕೆ ಆಗೋದು, ಮತ್ತೆ ನೀವು ಇಷ್ಟಪಡ್ತಿರೋ ವ್ಯಕ್ತಿಯಿಂದನೂ ಒಂದು ಪಾಸಿಟಿವ್, ಎಲ್ಲನೂ ಒಂದೇ ಸಲ ಪಾಸಿಟಿವ್ ಬರುವಂತಹ ಒಂದು ಸನ್ನಿವೇಶ ನಿಮ್ಮ ಲೈಫಲ್ಲಿ ನಡೀತಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಗಿಫ್ಟ್, ಓ ಮೈ ಗಾಡ್, ಸರ್ಪ್ರೈಸ್ ಡೇಟ್, ಒಂದು ಬ್ಯೂಟಿಫುಲ್ ಸರ್ಪ್ರೈಸ್ ಡೇಟ್ ಬಂದೇ ಬಿಡ್ತು ನಿಮ್ಮ ಲೈಫ್ಗೆ. ಯೂನಿವರ್ಸ್ ಗಿಫ್ಟ್, ಅವರು ಸಡನ್ ಆಗಿ ಬಂದು ನಿಮ್ಮ ಡೋರ್ ಬೆಲ್ ಕ್ಲಿಕ್ ಮಾಡಿ ನಿಮ್ಗೆ ಸಡನ್ ಆಗಿ ವಿಸಿಟ್ ಕೊಡ್ಬೋದು. ಸರ್ಪ್ರೈಸ್, ನಿಮ್ಗೆ ಕೊರಿಯರ್ ಮಾಡ್ಬೋದು, ಪೋಸ್ಟ್ ಮಾಡ್ಬೋದು, ಸಮಥಿಂಗ್ ಗಿಫ್ಟ್ಸ್. ನಿಮ್ ಬರ್ತಡೇಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ನನ್ನ ಬರ್ತಡೇ ಆದ್ರೂ ನೆನಪಿದೆಯಾ ಇಲ್ವಾ ಅಂತಂದ್ಬಿಟ್ಟು ಬರ್ತಡೇಗೆ ಗಿಫ್ಟ್ಸ್ ಬರುತ್ತೆ, ಅಥವಾ ನೀವು ಅವರ ಬರ್ತಡೇಗೆ ತುಂಬಾನೇ ಪ್ಲಾನ್ಸ್ ಮಾಡಿರೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇನ್ನೂ ಒಂದಷ್ಟು ಕಾರ್ಡ್ಸ್ ನೋಡೋಣ. ವಾವ್, ಒಂದ್ ಸೆಕೆಂಡ್. ಸೊ ನೋಡಿ ಇಲ್ಲಿ, ಓಕೆನಾ? ಸೊ ಈ ವ್ಯಕ್ತಿ ಇಷ್ಟೊಂದು ಸ್ಟೆಪ್ಸ್ ಹತ್ತಿ ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಕುತ್ಕೊಂಡು ಆಕಾಶನ ನೋಡಿ ಹೀಲ್ ಆಗ್ತಿದ್ದಾರೆ. ಹೆರ್ಮೆಟ್ ಕಾರ್ಡ್, ಹೀಲ್ ಆಗುವಂಥದ್ದು. ಲ್ಯಾಂಪ್ ಇದೆ ಇಲ್ಲಿ, ಆಲೋಚನೆಗಳು, ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ಪ್ರೀತಿ ಪ್ಯಾಟ್ರನ್ಸ್, ಬ್ರೇಕಪ್ಸ್, ಲವ್, ನೀವು ಮಾತ್ರ ಪ್ರೀತಿಸೋದು, ಅವ್ರು ಪ್ರೀತಿಸ್ತಾ ಇಲ್ಲ, ಪ್ರತಿಯೊಂದನ್ನು ಇಲ್ಲಿ ಅರ್ಥ ಮಾಡ್ಕೊಂಡು ತಪಸ್ ಮಾಡ್ತಾ ಇರೋದು. ಅಂತ ತಪಸ್ ಅಂದ್ರೆ ಸ್ವಲ್ಪ ನ್ಯಾಚುರಲ್ ತಪಸ್, ಯೋಚನೆ ಮಾಡುವಂಥದ್ದು. ಈ ಯೋಚನೆಗಳೇ ನಿಮ್ಮ ಪ್ರೀತಿ, ಓಕೆನಾ, ಶಾಂತಿ, ವೈಟ್ ಹಾರ್ಸ್ ಶಾಂತಿಯುತವಾಗಿ ನಡೆಯೋದಿಕ್ಕೆ ಹೆಲ್ಪ್ ಆಗುತ್ತೆ. ಪ್ರೀತಿ ಕೊಡೋದಿಕ್ಕೇನೆ ಇವರು ಫ್ಲವರ್ಸ್ ಇಟ್ಕೊಂಡಿದ್ದಾರೆ. ಸಿದ್ಧವಾಗಿರಿ, ನಿಮ್ಮ ಪ್ರೀತಿ ನಿಮ್ಮ ಬಳಿ ಬರೋ ಅಂತಹ ಟೈಮ್ ಬಂದೇ ಬಿಡ್ತು. ಲವ್ ಮೆಸೇಜ್ ಇದೆ, ಓಕೆನಾ? ನೀವು ಸಿದ್ಧವಾಗಿರಿ. ವೇಟ್ ಮಾಡಿದ್ದು ಸಾಕು, ಸ್ಕ್ರಿಪ್ಟ್ ಮಾಡಿದ್ದು ಸಾಕು, ವಿಜುವಲೈಸ್ ಮಾಡಿದ್ದು ಸಾಕು, ಡ್ರೀಮಿಂಗ್ ಮಾಡಿದ್ದು ಸಾಕು, ಎಲ್ಲ ಸಾಕು. ಇನ್ನ ಪ್ರೆಸೆನ್ಸ್ಗೆ ಬರುವಂತಹ ಸಮಯ ಬಂದೇ ಬಿಟ್ಟಿದೆ. ರೆಡಿ? ಓಕೆ, ಫೋರ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ ರಿವರ್ಸು. ತುಂಬಾ ಪವರ್ಫುಲ್ ಕಾರ್ಡ್ ಇದು. ಕೆಳಗಡೆ ಹೋಗಿ ಬಿದ್ದಿದೆ, ಹೇಳ್ತಾ ಇದ್ದೀನಿ ನೋಡಿ. ಬೇಜಾರು, ಇಷ್ಟು ಕಪ್ಸು, ಎಲ್ಲ ಪ್ರೀತಿ ನಿಮ್ದೆ ಅಂತ ಗೊತ್ತಿದ್ರು ಏನಾಗಿದೆ, ಸಮಥಿಂಗ್ ಇಲ್ಲಿ ನೋಡಿ. 3 ಕಪ್ಸು ಸೈಡ್ಗೆ ಹೋಗಿದೆ, 1 ಕಪ್ ಒಂದು ಹ್ಯಾಂಡ್ ಇಂದ ಬರ್ತಿದೆ ಇಲ್ಲಿ ಅಲ್ವಾ? ಸೊ ಏನಂತ ಅರ್ಥ ಅಂದ್ರೆ, ಈ ಪ್ರೀತಿನ ಹುಡುಕಿದ್ರಿ ಸಿಕ್ಕಿಲ್ಲ, ಈ ಒಂದು ಎಮೋಷನ್ಗೋಸ್ಕರ ವೇಟ್ ಮಾಡಿದ್ರೆ ಸಿಕ್ಕಿಲ್ಲ, ಎಷ್ಟೋ ಪ್ರಯತ್ನಗಳು ಪಟ್ಟಿದ್ದೀರಾ ಸಿಕ್ಕಿಲ್ಲ, ಬೇಜಾರಾಗಿದ್ದೀರಾ. ಬಟ್ ತಾನಾಗೇ ಬರುತ್ತೆ ಪ್ರೀತಿ. ನಿಮ್ಮಲ್ಲಿ ಎನರ್ಜಿ ಬದಲಾಗಿದೆ
ಅಲ್ವಾ, ತಾನಾಗೆ ಪ್ರೀತಿ ಬರುತ್ತೆ. ನೀವು ಅನ್ಕೊಂತಿರೋ ಅಷ್ಟಕ್ಕಿಂತ ಜಾಸ್ತಿ ಲವ್. ಓಕೆನಾ, ನೀವು ಎಷ್ಟು ವೆಯ್ಟ್ ಮಾಡಿದ್ದೀರಾ ಅವ್ರಿಗೋಸ್ಕರ, ಅವರು ಅಷ್ಟು ವೆಯ್ಟ್ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ರೀಡಿಂಗ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ, ಏನು ಗೈಡೆನ್ಸ್ ಸಿಗ್ತಿದೆ ನಿಮಗೆ ಈ ಪ್ರೀತಿ ವಿಚಾರದಲ್ಲಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಎಲ್ಲಿವರೆಗೂ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ಸೆಂಡ್ ಮಾಡಿ. ಓಕೆನಾ, ಇದೊಂದು ಏನಾಗಿರುತ್ತೆ, ಲವ್ ರಿಲೇಶನ್ಶಿಪ್ ಮೆಸೇಜ್ ಆಗಿರುತ್ತೆ. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಹೈಪ್ ಮಾಡಿ. ಓಕೆ, ಸೊ ನಿಮಗೆ ಬ್ರಾಸ್ಲೈಟ್ಸ್ ಬೇಕು, ಪ್ಯೂರ್ ಕ್ರಿಸ್ಟಲ್ ಬ್ರಾಸ್ಲೈಟ್ಸ್ ಬೇಕು ಅಂದರೆ ಕ್ರಿಸ್ಟಲ್ ಬ್ರಾಸ್ಲೈಟ್ಸ್ ಅಂತ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಈ ನಂಬರ್ಗೆ. ಆ್ಯಂಡ್ ನಿಮಗೆ ಟ್ಯಾರೋಟಿಂದ ಗೈಡೆನ್ಸ್ ಬೇಕು, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಟ್ಯಾರೋಟ್ ರೀಡಿಂಗ್ ಬೇಕು ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ, ಆ್ಯಂಡ್ ಲಕ್ಕಿ ನಂಬರ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಹೀಲಿಂಗ್ ಕ್ಲಾಸಸ್, ಕ್ವಾಂಟಮ್ ಮೆಡಿಟೇಷನ್, ಕ್ವಾಂಟಮ್ ಹೀಲಿಂಗ್, ಹೇಗೆ ಹಿಪ್ನೋಟೈಸ್ ಮಾಡಿ ನಮ್ಮ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡಿಕೊಂಡು ನಾವು ಯಾವ ಒಂದು ಹೀಲ್ ಮಾಡ್ಬೇಕು ಅನ್ಕೊಂಡಿರೋ ಒಂದು ಪಾರ್ಟ್ನ ಅದನ್ನ ಹೀಲ್ ಮಾಡ್ಕೊಂಡು ಬ್ಯೂಟಿಫುಲ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಓಕೆನಾ, ಬೇಕು ಅಂದರೆ ಕ್ಲಾಸಸ್ ಬೇಕು ಅಂತ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.